ಇವತ್ತಿನ ವಿಶೇಷವಾದಂತಹ ಸತ್ಯವೇದದ ಅಭ್ಯಾಸ ನಮಗೆ ದೇವರು ಕೊಟ್ಟದ್ದನ್ನ ತೊರೆದು ಬಿಡಬೇಡ ಎಂಬಂತಹ ಒಂದು ವಿಷಯ. ದೇವರು ನಿನಗೆ ಕೊಟ್ಟದ್ದನ್ನು ತೊರೆದು ಬಿಡಬೇಡ. ಡೋಂಟ್ ಗಿವ್ ಅಪ್ ವಾಟ್ ಗಾಡ್ ಹ್ಯಾಸ್ ಗಿವನ್ ಟು ಯು, ವಾಟ್ ಗಾಡ್ ಹ್ಯಾಸ್ ಫಾರ್ ಯು. ನಮ್ಮ ಜೀವನದಲ್ಲಿ ಇದು ಬಹಳ ಒಂದು ವಿಶೇಷವಾದಂತಹ ಸಂಗತಿ. ಯಾಕಂದ್ರೆ ದೇವರು ನಮಗೆ ಕೊಟ್ಟಂತ ವಿಷಯಗಳನ್ನ ನಾವು ಯಾವ ರೀತಿ ಕಾಯ್ದುಕೊಳ್ಬೇಕು ಎನ್ನುವಂಥದ್ದನ್ನ ನಾವು ದೇವರ ವಾಕ್ಯದ ಆಧಾರದಿಂದ ಕಂಡುಕೊಳ್ಳೋಣ. ಸತ್ಯವಿದ್ದಲ್ಲಿ ಬಹಳಷ್ಟು ವ್ಯಕ್ತಿಗಳಿದ್ದಾರೆ, ಬಹಳಷ್ಟು ಕ್ಯಾರೆಕ್ಟರ್ಸ್ ಅಂತಾರೆ, ಬಹಳಷ್ಟು ವಿಷಯಗಳಿವೆ. ಆದ್ರೆ ಇವತ್ತು ನಾವು ಆದಿಕಾಂಡ ಪುಸ್ತಕದಲ್ಲಿರ್ತಕ್ಕಂಥ ಒಬ್ಬ ವ್ಯಕ್ತಿಯ ಜೀವನದ ಮೂಲಕವಾಗಿ ಈ ಒಂದು ಅಭ್ಯಾಸವನ್ನ ಕಂಡುಕೊಳ್ಳಿಕ್ಕೆ ಈ ಸತ್ಯವನ್ನು ಕಂಡುಕೊಳ್ಳಿಕ್ಕೆ ನಮಗ ದೇವರು ತನ್ನ ವಿಶೇಷವಾದ ಸಹಾಯವನ್ನು ತನ್ನ ಆತ್ಮನ ಸಹಾಯದಿಂದ ಅನುಗ್ರಹಿಸಿ. ಈಗಾಗಲೇ ಸಹೋದರಿ ಅವರು ಓದಿದಂತಹ ಭಾಗದಲ್ಲಿ ನಮಗೆ ಸ್ಪಷ್ಟವಾದಂತಹ ಚಿತ್ರ ಕಂಡು ಬರ್ತಾ ಇದೆ. ಇಲ್ಲಿ ಅಬ್ರಹಾಮನ ಒಂದು ಅಂತ್ಯ ಆಯ್ತು ಅಂತೇಳಿ ಹಿಂದಿನ ಅಧ್ಯಾಯ 25ನೇ ಅಧ್ಯಾಯದಲ್ಲಿ ಆರಂಭದಲ್ಲಿ ಬರ್ತದೆ. 25ನೇ ಅಧ್ಯಾಯದ ಆರಂಭದಲ್ಲಿ ಅಬ್ರಹಾಮನು ಮೃತಪಟ್ಟದ್ದನ್ನ ಅಲ್ಲಿ ನಮಗ ತಿಳಿಸಲಾಗಿದೆ. ಅದಾದ್ಮೇಲೆ ಅವನ ಮಗನ ವಿಷಯವಾಗಿ ಈ ಒಂದು ಭಾಗ ಹೇಳ್ತದೆ. ನಮ್ಗೆ ಇಸಾಕ್, ಯಾಕೋಬ್, ಏಸಾವ್ ಇವರ ಚರಿತ್ರೆ ಎಂಬುದಾಗಿ 25ನೇ ಅಧ್ಯಾಯದಿಂದ 37ನೇ ಅಧ್ಯಾಯದವರೆಗೆ ಇವರ ಚರಿತ್ರೆ ಮುಂದರಿಯುತ್ತದೆ. ಇವತ್ತು ನಾವು ಕೆಲವು ವಚನಗಳನ್ನಷ್ಟೇ ಅದರಲ್ಲಿ ಹೆಕ್ಕಿ ತೆಗೆದುಕೊಂಡು ಅದರಿಂದ ನಾವು ಕಂಡುಕೊಳ್ಬೇಕಾದದ್ದನ್ನ ನಾವು ಕಂಡುಕೊಳ್ಳೋಣ. ಇಸಾಕನ ವಿಷಯವಾಗಿ ನಾವು ನೋಡುವಾಗ ಅಬ್ರಹಾಮನ ವಾಗ್ದಾನದ ಮಗ ಅಂತ ಹೇಳ್ಬೋದು. ಯಾಕಂದ್ರೆ ಅಬ್ರಹಾಮನಿಗೆ ಮಕ್ಕಳು ಇರ್ಲಿಲ್ಲ. 100 years ಆದಾಗ ದೇವರು ಅವನಿಗೆ ಮಗನನ್ನು ಕೊಡ್ತಾನೆ. ಆಮೇಲೆ ಇಸಾಕನ ಹುಟ್ಟಿದಾಗ ಅವನು ವಾಗ್ದಾನದ ಮಗ ಎಂಬುದಾಗಿ ಕರೆಯಿಸಿಕೊಳ್ತಾನೆ. ಪ್ರಾಮಿಸ್ಡ್ ಸನ್ ಆಫ್ ಗಾಡ್ ಎಂಬುದಾಗಿ, ಸನ್ ಆಫ್ ಅಬ್ರಹಾಂ ಎಂಬುದಾಗಿ. ಈ ರೀತಿಯಾಗಿ ಅಬ್ರಹಾಮನಿಗೆ ಸಿಕ್ಕಂತ ವಾಗ್ದಾನದ ಮೂಲಕವಾಗಿ ಇಸಾಕನು ಮುಪ್ಪಿನ ಪ್ರಾಯದಲ್ಲಿ ಅಬ್ರಹಾಮನಿಗೆ ಹುಟ್ಟಿ ಅವನ ಕುಟುಂಬದಲ್ಲಿ ಸೇರ್ತಾನೆ. ಈಗ ಅವನೆಷ್ಟು ವಯಸ್ಸು ಅಂತ ಹೇಳಿ ನಾವು ನೋಡುವಾಗ 40 years ಆದಾಗ ಅವನಿಗೆ ಮದುವೆ ಆಗ್ತದೆ. ನಿಮ್ಮೆಲ್ಲರಿಗೂ ಗೊತ್ತದೆ ಯಾವ ರೀತಿಯಾಗಿ ಪದ್ದನ್ ಆರಾಮ್ ಎಂಬಂತ ಊರಿನಿಂದ ಲಾಬಾನನ ತಂಗಿ ಬೆತುವೇಲನ ಮಗಳು, ಇವ್ರು ಯಾರಾಗಿದ್ರು ಅಂತಂದ್ರೆ ಅರಾಮ್ಯರಾಗಿದ್ರು ಅಂತ ಹೇಳಿ ನಮಗ ಓದಿದಂತಹ ಭಾಗದಲ್ಲಿ ಸ್ಪಷ್ಟವಾದ ವಿವರಣೆ ಇದೆ. ಈ ರೀತಿಯಾಗಿ ರೆಬೆಕ್ಕಳು ಇಸಾಕನಿಗೆ ಹೆಂಡತಿಯಾಗಿ ದೇವರು ಕೊಡ್ತಾನೆ. ವಿಶೇಷವಾದ ರೀತಿಯಲ್ಲಿ ಆ ಹಿರಿಯ ಸೇವಕನ ಒಂದು ಸಮರ್ಪಕವಾದಂಥ ಸೇವಾಭಾವದಿಂದ ಅಲ್ಲಿ ದೇವರು ತನ್ನ ಅದ್ಭುತವನ್ನ ನಡೆಸಿ ಕೊಡ್ತಾನೆ ಇಸಾಕನ ಜೀವನದಲ್ಲಿ, ಅಬ್ರಹಾಮನ ಕುಟುಂಬದಲ್ಲಿ. ಹೀಗೆ ಅಬ್ರಹಾಮನ ಮಗನಾದಂಥ ಇಸಾಕನ ಮದುವೆ ರೆಬೆಕ್ಕಳು ಕೂಡ ಆದಾಗ 40 ವರ್ಷ ಆಗಿತ್ತು ಅಂತ ಹೇಳಿ ನಮಗ ಇಲ್ಲಿ ತಿಳಿದು ಬರ್ತದೆ. ಹಾಗೆ 40 ಆಯ್ತು, 45 ಆಯ್ತು, 50 ಆಯ್ತು, 55 ಆಯ್ತು, 60 ಸಮೀಪಿಸ್ತಾ ಇದೆ. ಆದ್ರೆ ಅವನಿಗೆ ಮಕ್ಕಳಾಗ್ಲಿಲ್ಲ. ನೋಡ್ರಿ ಯಾವ ರೀತಿಯಾಗಿ ದೇವರ ವಾಕ್ಯದಲ್ಲಿ ಕೆಲವು ವಿಚಾರಗಳು ಸಮಯ ಹೇಗೆ ದಾಟಿ ಹೋಗ್ತದೆ ಅನ್ನುವುದು ನಮ್ಗೆ ಎಷ್ಟೋ ಸಲ ಕಂಡು ಬರುವುದಿಲ್ಲ. ಆದ್ರೆ ಇವತ್ತು ನಾವು ಸ್ವಲ್ಪ ಲಕ್ಷ್ಯ ಕೊಟ್ಟು ಓದುವಾಗ 20 ವರ್ಷಗಳು ದಾಟಿ ಬಿಟ್ಟವೆ ಆಲ್ರೆಡಿ ಇನ್ ದ ಲೈಫ್ ಆಫ್ ಐಸಾಕ್. ಇಸಾಕನ ರೆಬೆಕ್ಕಳ ಮದುವೆಯ ಜೀವನದಲ್ಲಿ 20 ವರ್ಷಗಳು ದಾಟಿ ಹೋಗ್ಬಿಟ್ಟು ಮಕ್ಕಳಾಗ್ಲಿಲ್ಲ. ಆಗ ಅವ್ರಿಗೆ ಬಹಳ ಒಂದು ವಿಚಾರ ಬಂದಿರ್ಬೇಕು. ಏನಂತ ಹೇಳಿ, ದೇವರು ನಮ್ಮಪ್ಪನಿಗೆ ದೊಡ್ಡ ಸಂತಾನವನ್ನಾಗಿ ಮಾಡ್ತೀನಿ ಅಂತ ಹೇಳಿ 12ನೇ ಅಧ್ಯಾಯ ಆದಿಕಾಂಡ ಪುಸ್ತಕ 13, 14 ಹೀಗೆ ಬೇರೆ ಬೇರೆ ಭಾಗಗಳಲ್ಲಿ ದೇವರು ಅದನ್ನ ರಿಪೀಟ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಆದ್ರೆ ಇವತ್ತು ನಮಗ್ ನೋಡಿದ್ರೆ ಮಕ್ಕಳಿಲ್ಲ, ಇಂಥ ಪರಿಸ್ಥಿತಿಯಲ್ಲಿ ನಾವು ಇದ್ದೇವಲ್ಲ ಅನ್ನುವಂಥ ಒಂದು ವಿಚಾರ ಬಂದಿರಬೇಕು. ಆದ್ರೂ ಕೂಡ ಇಸಾಕನ ಜೀವನದಲ್ಲಿ ಆ ವಿಚಾರವನ್ನ ಆತನು ದೊಡ್ಡದಾಗಿ ಮಾಡದೆ
ಅವನು ಏನ್ ಮಾಡ್ದ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ಬೇಕಾದದ್ದು ಬಹಳ ಅವಶ್ಯ. 40 ವರ್ಷದವನಾದಾಗ ಮದುವೆ ಆದಂಥ ಇಸಾಕನು ಈಗ 20 ವರ್ಷಗಳಾದ್ಮೇಲೆ ಈಗ ಆತನು ಏನ್ ಮಾಡ್ದ ಅಂತಂದ್ರೆ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋದನ ಅಂತ ಹೇಳಿ ಅಲ್ಲಿ ನಮಗ 21ನೇ ವಚನದಲ್ಲಿ ನಮಗ ಕಂಡು ಬರ್ತದೆ. ಆಕೆ ಬಂಜೆ ಆಗಿರಲಾಗಿ ಅವನು ಆಕೆಗೋಸ್ಕರ ಯೆಹೋವನನ್ನ ಬೇಡಿಕೊಂಡನು. ಹೌ ಇಂಪಾರ್ಟೆಂಟ್ ಇಟ್ ಈಸ್. ದೇವರನ್ನ ನಾವು ಬೇಡಿಕೊಳ್ಳುವಂಥದ್ದು ಎಷ್ಟು ಅವಶ್ಯವಾದಂತಹ ಸಂಗತಿಯಾಗಿದೆ ಎಂಬುದನ್ನ ಇಸಾಕನು ಇವತ್ತು ನಮಗ ತಿಳಿಸಿಕೊಡ್ತಾ ಇದ್ದಾನೆ. He went and prayed for Rebecca. ತನ್ನ ಸಲುವಾಗಿ, ರೆಬೆಕ್ಕಾ ಸಲುವಾಗಿ ಆತನು ಖಂಡಿತವಾಗಿ ಪ್ರಾರ್ಥನೆ ಇಲ್ಲಿ ಮಾಡುವುದನ್ನ ನಾವು ಕಾಣ್ತೇವೆ. ಆದ ಕಾರಣ ಇಲ್ಲಿ ನಮಗೆ ಕಲಿಯತಕ್ಕಂಥ ನಾವು ಪಾಠ ಏನಂತಂದ್ರೆ, ಅಬ್ರಹಾಮನಿಗೆ ದೇವರು ವಾಗ್ದಾನ ಮಾಡಿದ ಆದಿಕಾಂಡದ 12, 13, 14 ಅಧ್ಯಾಯಗಳಲ್ಲಿ ನಿನ್ನ ಸಂತಾನವನ್ನ ಉಸುಬಿನ ಹಾಗೆ ಮಾಡ್ತೀನಿ, ನಕ್ಷತ್ರಗಳ ಹಾಗೆ, ಆಕಾಶದ ನಕ್ಷತ್ರಗಳ ಹಾಗೆ ಮಾಡ್ತೀನಿ ಎಂಬುದಾಗಿ ಹೇಳಿದ. ಆದ್ರೂ ಕೂಡ 60 ವರ್ಷದವನಾದಂಥ ಇಸಾಕನ ಜೀವನದಲ್ಲಿ ಮಕ್ಕಳು ಆಗಿರ್ಲಿಲ್ಲ. ಆದ್ರೆ ಅವನು ಏನ್ ಮಾಡ್ದ, ಇಸಾಕನು ಪ್ರಾರ್ಥಿಸಿದಾಗ ದೇವರು ತಾನು ಮಾಡಿದಂಥ ವಾಗ್ದಾನವನ್ನ ನೆರವೇರಿಸುವಂತ ಒಂದು ವಿಷಯವನ್ನ ಇಲ್ಲಿ ನಾವು ಕಾಣ್ತೇವೆ. ಎಷ್ಟೋ ಸಲ ನಮ್ಗೆ ಅನಿಸ್ತದೆ, ಅಲ್ಲ ಮತ್ತೆ ದೇವ್ರು ವಾಗ್ದಾನ ಮಾಡಿದ್ರೆ ದೇವ್ರು ಕೊಡ್ಬೇಕಲ್ಲ, ಯಾಕೆ ಕೊಡ್ಲಿಲ್ಲ ಎನ್ನುವಂತ ಒಂದು ಪ್ರಶ್ನೆ ನಮಗ್ ಬಂದಿರ್ಬೇಕು. ಆದ್ರೆ ದೇವ್ರು ಎಷ್ಟೋ ಸಲ ನಾವು ಏನ್ ಮಾಡ್ಬೇಕಂತ ಹೇಳ್ತಾನೆ, ವಿ ಹ್ಯಾವ್ ಟು ಪ್ರೇ. ನಾನು ವಾಗ್ದಾನ ಮಾಡಿದ್ದೇನೆ ನಿಜ, ಆದ್ರೆ ನೀವು ಸಹ ನಿಮ್ಮ ವಿಶ್ವಾಸವನ್ನ ನನ್ನ ಮೇಲೆ ಪ್ರಕಟಿಸಬೇಕು. ನೋಡ್ರಿ, 2 ವಿಷಯ ನೆನಪಿಟ್ಕೊಳ್ರಿ ಪ್ರಾರ್ಥನೆ ಸಲುವಾಗಿ. ಮೊದಲನೇದಾಗಿ ನಾವು ಪ್ರಾರ್ಥನೆ ಮಾಡುವಾಗ ದೇವರ ಮೇಲಿನ ವಿಶ್ವಾಸವನ್ನ ನಾವು ಪುನರುಚ್ಚಿಸುತ್ತೇವೆ. ವಿ ಎಕ್ಸ್ಪ್ರೆಸ್ ಅವರ್ ಫೇತ್ ಇನ್ ದ ಲಾರ್ಡ್ ಜೀಸಸ್ ಕ್ರೈಸ್ಟ್. ಇದು ಬಹಳ ಮುಖ್ಯವಾದಂತಹ ಮೊದಲೇ ವಿಷಯ. ಎರಡನೇದಾಗಿ ನಾವು ಆತನ ಮೇಲೆ ಆತ್ಕೊಳ್ತೇವೆ. ವಿ ಆರ್ ಡಿಪೆಂಡಿಂಗ್ ಅಪಾನ್ ಯು ಗಾಡ್. ದೇವರೇ, ಲಿವಿಂಗ್ ಗಾಡ್, ಜೆಹೋವಾ, ಮೈ ಲಾರ್ಡ್ ಜೀಸಸ್ ಕ್ರೈಸ್ಟ್, ನಿನ್ನ ಮೇಲೆ ನಾವು ಆತ್ಕೊಳ್ತೇವೆ. ತ್ರಯೇಕ ದೇವರೇ, ತಂದೆ, ಮಗ, ಪರಿಶುದ್ಧಾತ್ಮನಾದಂತ ತ್ರಯೇಕ ದೇವರೇ, ನಿನ್ನ ಮೇಲೆ ನಾವು ಆತ್ಕೊಳ್ತೇವೆ ಎಂಬಂತ ಒಂದು ವಿಷಯವನ್ನ ನಾವು ವ್ಯಕ್ತಪಡಿಸಬೇಕಾದದ್ದು ಬಹಳ ಅವಶ್ಯ. ಹೀಗೆ 2 ವಿಷಯಗಳು, ನಂಬಿಕೆ, ಅವಲಂಬನೆ. ನಂಬುವಂಥದ್ದು ಪ್ರಾರ್ಥನೆ ಮಾಡುವಾಗ, ಅಷ್ಟೇ ಅಲ್ಲದೆ ನಾವು ಆತನ ಮೇಲೆ ಅವಲಂಬಿಸಿದ್ದೇವೆ ಎಂಬುದನ್ನು ಸಹ ನಾವು ಪ್ರಕಟಿಸಬೇಕಾದದ್ದು ಬಹಳ ಅವಶ್ಯ ಎಂಬುದಾಗಿ ಇಲ್ಲಿ ನಮಗ ಈ ಇಸಾಕನ ಪ್ರಾರ್ಥನೆಯಲ್ಲಿ ನಮಗ ಕಂಡು ಬರ್ತದೆ. ಈ ರೀತಿಯಾಗಿ ಇಸಾಕನ ತಂದೆಯಾದ ಅಬ್ರಹಾಮನ ಹಾಗೆ ಇಸಾಕ್ ಏನ್ ಮಾಡ್ಲಿಲ್ಲ ಅಂತಂದ್ರೆ, 20 ವರ್ಷಗಳಾದವು ಮಕ್ಕಳಾಗ್ಲಿಲ್ಲ. ನಡೀರಿ ಹಂಗಾರೆ ನಾವು ಯಾವ ರೀತಿಯಾಗಿ ಅಬ್ರಹಾಮನು ಹಾಗರಳ ಮೂಲಕವಾಗಿ ಮಗುವನ್ನ ಪಡೆದುಕೊಂಡ, ಅದೇ ರೀತಿಯಾಗಿ ನಾನು ಸಹ ಮಾಡ್ತೇನೆ ಎಂಬಂತ ವಿಚಾರಕ್ಕೆ ಬೀಳಲಿಲ್ಲ. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಅಬ್ರಹಾಮನು ಆ ತಪ್ಪು ಮಾಡ್ದ, ಅದರ ಫಲ ಎಷ್ಟು ಕೆಟ್ಟದಾಗಿದೆ ಅಂತ ಹೇಳಿ ನಮ್ಗೆ ಈಗ ಗೊತ್ತದೆ. ಒಂದು ದೊಡ್ಡ ಜನಾಂಗವೇ ಅದರ ಮೂಲಕವಾಗಿ ಉಂಟಾಯಿತು ಎಂಬುದಾಗಿಯೂ ಸಹ ನಾವು ತಿಳಿದಿದ್ದೇವೆ. ಅದೇ ರೀತಿಯಾಗಿ ಈಗ ನಾವು ಇಲ್ಲಿ ಸಾಕನು ಅಂಥ ಉಸಾಬರಿಗೆ ಹೋಗ್ಲಿಲ್ಲ, ಅಥವಾ ಅಂಥ ಒಂದು ವಿಷಯಕ್ಕೆ ಆತನ ಒಳಗಾಗ್ಲಿಲ್ಲ. ಅವನೇನಂತಾನೆ, ದೇವ್ರು ಹೇಳಿದ್ದಾನೆ, ದೇವ್ರು ಮಾಡ್ತಾನೆ. ದೇವ್ರು ಕೊಡ್ತೇನೆ, ದೇವ್ರು ಕೊಡ್ತಾನೆ. ದೇವ್ರು ಮಾಡ್ತಾನೆ. ಆ ಉಸುಬಿನಷ್ಟು ನಕ್ಷತ್ರ, ಆಕಾಶದ ನಕ್ಷತ್ರಗಳಷ್ಟು ನಾವು ಆತನ ಮಾಡೇ ಮಾಡ್ತಾನೆ. ಹೆಂಗ ಏನು ನನ್ಗೆ ಗೊತ್ತಿಲ್ಲ, ನಾನು ನಂಬ್ತೇನೆ, ನಾನು ಪ್ರಾರ್ಥಿಸ್ತೇನೆ ಎಂಬುದಾಗಿ ಇಸಾಕನು ಮಾಡಿದಂಥ ಪ್ರಾರ್ಥನೆಯ ಒಂದು ರಹಸ್ಯ ಇಲ್ಲಿ ನಮಗ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ದೇವರ ವಾಗ್ದಾನಗಳನ್ನ ನಾವು ನಂಬುವಂತಹ ವ್ಯಕ್ತಿಗಳಾಗಿರ್ಬೇಕು. ಎಷ್ಟೋ ಸಲ ಸಮಯ ದಾಟಿ ಹೋಗ್ತದೆ, ಎಷ್ಟೋ ಸಲ ಸನ್ನಿವೇಶಗಳು ಬರ್ತವೆ, ಎಷ್ಟೋ ಸಲ ನಮಗ ಅಸಾಧ್ಯ ಎಂಬಂತಹ ಒಂದು ವಿಚಾರ ಸಹ ಬಂದು ಹೋಗ್ಬಿಡ್ತದೆ. ಆದ್ರೆ ನಮ್ಮ ನಂಬಿಕೆ ಮಾತ್ರ ನಾವು ಸ್ಥಿರವಾಗಿ ದೇವರ ಮೇಲೆ, ಜೀವಳಂತಹ ದೇವರ ಮೇಲೆ, ದೇವರ ಮೇಲೆ ನಾವು ಇಡಬೇಕಾದದ್ದು ಬಹಳ ಅವಶ್ಯ ಅಂತ ಹೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಹೀಗೆ ನಮ್ಮ ನಂಬಿಕೆ, ಇದಕ್ಕೆ ನಾವು 2 ವಿಷಯಗಳನ್ನ ನಾವು ಇಲ್ಲಿ ನೋಡ್ತೀವಿ. ಏನಂತ ಹೇಳಿ, ಕಾಯ್ದುಕೊಳ್ಳುವಂಥದ್ದು, ಪ್ರಾರ್ಥಿಸುವಂಥದ್ದು. ಇಸಾಕನ ಜೀವನದಲ್ಲಿ he waited 20 long years, he waited. ಆಮೇಲೆ ಆತನು ಪ್ರಾರ್ಥಿಸಿದ ಎಂಬುದಾಗಿ ನಮಗ ಅಲ್ಲಿ ಕಾಣ್ತದೆ. ಅಷ್ಟೇ ಅಲ್ಲದೆ ನಂಬಿಕೆ ಮತ್ತು ತಾಳ್ಮೆ ಇವು ಸಹ ಬಹಳ ಅವಶ್ಯ. ಮೊದಲನೇದಾಗಿ ನಾವು ನೋಡಿದೀವಿ ಏನಂತ ಹೇಳಿ,
ಕಾಯ್ದುಕೊಳ್ಳುವಂಥದ್ದು ಮತ್ತು ಪ್ರಾರ್ಥಿಸುವಂಥದ್ದು. ಅಷ್ಟೇ ಅಲ್ಲದೆ ನಂಬಿಕೆ ಮತ್ತು ತಾಳ್ಮೆ ಇವು ಸಹ ಬಹಳ ಅವಶ್ಯಕ ಪೂರಕವಾದಂತ ಸಂಗತಿಗಳು ನಮ್ಮ ಪ್ರಾರ್ಥನೆಗೆ ಅಂತ ಹೇಳಿ ಇದರಿಂದ ನಮಗೆ ಕಂಡು ಬರ್ತದೆ ಸ್ಪಷ್ಟವಾಗಿ. ನಂಬಬೇಕು ಮತ್ತು ನಾವು ತಾಳ್ಮೆಯೂ ಸಹ ಉಳ್ಳವರಾಗಿರ್ಬೇಕು. ವಿ ಶುಡ್ ನಾಟ್ ಬಿ ವಿ ಶುಡ್ ನಾಟ್ ಗೋ ಫಾರ್ ಇನ್ಸ್ಟಂಟ್ ಆನ್ಸರ್ಸ್. ಈಗಲೇ ಬೇಕು ಸ್ವಾಮಿ, ನನಗೆ ಈಗಲೇ ಕೊಡು, ನೀನು ವಾಗ್ದಾನ ಮಾಡಿದ್ದಿ ಈಗಲೇ ನನಗೆ ಕೊಡು ಅನ್ನುವಂಥದ್ದು ತಪ್ಪು. ಯಾಕಂದ್ರೆ ನಮ್ಮ ಸಮಯಗಳು ದೇವರ ಸಮಯಕ್ಕೆ ಬಹಳ ವ್ಯತ್ಯಾಸ ಇದೆ. ಆದ ಕಾರಣ ನಮ್ಮ ಸಮಯಕ್ಕನುಸಾರ ನಾವು ಬೇಡ್ಕೊಂಡ್ರೆ ದೇವರ ಸಮಯಕ್ಕೆ ಅದು ಹೊಂದ್ಕೊಳ್ಬೇಕಲ್ಲ, ಇಲ್ಲದಿದ್ರೆ ಆಗೋದಿಲ್ಲ. ಅದಕ್ಕೆ ನಾವು ಯಾವಾಗಲೂ ದೇವರ ಸಮಯಕ್ಕೆ ನಾವು ಹೊಂದ್ಕೊಳ್ಬೇಕು ಹೊರತು ನಮ್ಮ ಸಮಯಕ್ಕೆ ದೇವರು ಹೊಂದ್ಕೊಳ್ಳಿ ಅಂತ ಹೇಳಿ ನಾವು ಅಪೇಕ್ಷಿಸುವಂತದ್ದು ತಪ್ಪು ಅಂತ ಹೇಳಿ ನಮಗ ಕಂಡು ಬರ್ತದೆ. ಹೀಗಿರುವಾಗ ನಾವು ಕಾಯ್ದುಕೊಳ್ಳಬೇಕಾದದ್ದು, ತಾಳ್ಮೆ ಉಳ್ಳವರಾಗಬೇಕಾದದ್ದು, ನಂಬಿಕೆ ಇರಬೇಕಾದದ್ದು, ಪ್ರಾರ್ಥಿಸಬೇಕಾದದ್ದು, ಎಲ್ಲಾ ವಿಷಯಗಳನ್ನ ನಾವು ನಮ್ಮ ಜೀವನದಲ್ಲಿ ನಾವು ಯಾವಾಗ್ಲೂ ಮಾಡ್ತಾ ಇರಬೇಕೆಂಬುದನ್ನ ಈ ಇಸಾಕನ ಜೀವನ ನಮಗೆ ತಿಳಿಸ್ಕೊಡ್ತದೆ. ಅಷ್ಟೇ ಅಲ್ಲದೆ ಮುಂದೇನಾಯ್ತು ಅಂತಂದ್ರೆ ಗಂಡ ಮತ್ತು ಹೆಂಡತಿಯ ಒಂದು ಅನ್ಯೋನ್ಯ ಜೀವನ ಅಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತದೆ. ನೋಡ್ರಿ, ಎಷ್ಟು ಸುಂದರವಾದಂತಹ ವಿಷಯಗಳನ್ನ ದೇವರ ವಾಕ್ಯ ನಮ್ಮ ಕಣ್ಣು ಮುಂದೆ ಇರ್ತದೆ. ಅಲ್ಲಿ ಒಂದು ವಿಷಯ ನಾವು ಅಭ್ಯಾಸ ಮಾಡ್ಲಿಕ್ಕೆ ಹೋದ್ರೆ ಮತ್ತೊಂದು ವಿಷಯ ನಮ್ಮ ಕಣ್ಣು ಮುಂದೆ ಬಂದ್ಬಿಡುತ್ತೆ. ಎಷ್ಟು ಸುಂದರವಾದಂತಹ ವಿಚಾರ ಇದು. ಗಂಡ ಮತ್ತು ಹೆಂಡತಿಯರ ಅನ್ಯೋನ್ಯತೆ, ಮದುವೆಯ ಒಂದು ಪಾವಿತ್ರತೆ, ಗಾಂಭೀರ್ಯತೆ ಮನಮುಟ್ಟುವಂತಹ ವಿಷಯ ಆಗಿ ನಮ್ಮ ಕಣ್ಣು ಮುಂದೆ ನಿಂತಿದೆ. ಇಸಾಕ ಮತ್ತು ರೆಬೆಕ್ಕಳ ಒಂದು ಮದುವೆಯ ಜೀವನ ಎಷ್ಟು ಮಧುರವಾದಂತದ್ದಾಗಿತ್ತು ಅಂತ ಹೇಳಿ ಇದರಿಂದ ನಾವು ಕಂಡುಕೊಳ್ತೇವೆ. ದೇ ಡಿಡ್ ನಾಟ್ ಫೈಟ್ ವಿತ್ ಈಚ್ ಅದರ್. ಒಬ್ಬರಿಗೊಬ್ರು ಅವರು ಕಚ್ಚಾಡ್ಲಿಲ್ಲ. ಏನ್ಪಾ ಇದು, ನಿನ್ನ ಮೂಲಕವಾಗಿ ನನಗ್ ಮದುವೆ ಮಕ್ಕಳಾಗಿಲ್ಲ ಅಂತ ಹೇಳಿ ಹೆಂಡತಿ ಗಂಡನಿಗೆ ಹೇಳ್ತಾ ಇಲ್ಲ, ಅಥವಾ ಗಂಡ ಇಲ್ಲ ನೀನು ಬಂಜೆ ಆಗಿದ್ದಿ ಅಂತ ಹೇಳಿ ಹೇಳುವಂತ ವಿಚಾರ ಇಲ್ಲಿಲ್ಲ. ಆದ್ರೆ ಎಷ್ಟು ಸಾಮರಸ್ಯವಾದಂತಹ ಒಂದು ಮಧುರವಾದಂತಹ ವಿಷಯ ಕುಟುಂಬವನ್ನ ಇಲ್ಲಿ ನಾವು ನೋಡ್ತೀವಿ. ಈ ದಿವಸಗಳಲ್ಲಿ ಕ್ರೈಸ್ತ ಕುಟುಂಬಗಳಲ್ಲಿ ಇಂಥ ಒಂದು ಮಧುರತೆ ಇರಬೇಕಾದದ್ದು ಬಹಳ ಅವಶ್ಯ. ಇಂಥ ಒಂದು ಪ್ರೀತಿ ಇರಬೇಕಾದದ್ದು ಬಹಳ ಅವಶ್ಯ. ಇಂಥ ಒಂದು ಅನ್ಯೋನ್ಯತೆ ಇರಬೇಕಾದದ್ದು ಬಹಳ ಅವಶ್ಯ. ಗಂಡ ಹೆಂಡತಿಯರ ನಡುವೆ ಪವಿತ್ರತೆಯ ಗಾಂಭೀರ್ಯ ಇರಬೇಕಾದದ್ದು ಬಹಳ ಅವಶ್ಯ. ಇದನ್ನ ನಮ್ಮ ಕ್ರಿಸ್ತ ಜೀವಿತಗಳಲ್ಲಿ ನಾವು ಪರೀಕ್ಷೆ ಮಾಡ್ಕೊಳ್ಳೋಣ. ನಾವು ಯಾವ ಸ್ಥಿತಿಯಲ್ಲಿ ಇದ್ದೇವೆ, ನಮ್ಮ ಮದುವೆ ಆಗಿ ಎಷ್ಟು ವರ್ಷಗಳಾದವು, ನಾವು ಏನ್ ಮಾಡ್ತಾ ಇದ್ದೇವೆ, ನಮ್ಮ ಜೀವನ ಹೇಗಿದೆ, ನಮ್ಮಲ್ಲಿ ಆ ಸಾಮರಸ್ಯ ಇದೆಯೋ, ನಮ್ಮಲ್ಲಿ ಆ ಒಡನಾಟ ಇದೆಯೋ, ನಮ್ಮಲ್ಲಿ ಆ ಅನ್ಯೋನ್ಯತೆ ಇದೆಯೋ, ಆ ಮೊದಲಿನ ಪ್ರೀತಿ ನಮ್ಮಲ್ಲಿ ಇದೆಯೋ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಳ್ಳುವಂಥದ್ದು ಬಹಳ ಅವಶ್ಯ. ಇದು ಎರಡನೇ ಒಂದು ಪಾಠವನ್ನ ನಾವು ಇಲ್ಲಿ ಇಸಾಕ್ ರೆಬೆಕ್ಕರ ಮದುವೆಯ ಜೀವನದಿಂದ ನಾವು ಕಂಡುಕೊಳ್ತಾ ಇದ್ದೇವೆ. ಮೊದಲನೇದಾಗಿ ಪ್ರಾರ್ಥನೆಯ ಒಂದು ಪಾಠ, ಎರಡನೇದಾಗಿ ಇಲ್ಲಿ ಅವರ ಮದುವೆಯ ವಿಷಯವಾದಂತಹ ಒಂದು ಪಾಠ. ಈ ದಿವಸಗಳಲ್ಲಿ ಕ್ರಿಸ್ತಿಯ ಮದುವೆಗಳು ಇಷ್ಟು ಏನಾಗ್ಬಿಟ್ಟವು ಅಂತಂದ್ರೆ ಬ್ರಿಟಲ್ ಅಂತ ಹೇಳಬಹುದು. ಅಂತಂದ್ರೆ ಒಡೆದು ಹೋಗುವಂತಹ ಸ್ಥಿತಿಯಲ್ಲಿ ಅವು ನಮಗ ಕಂಡು ಬರ್ತವೆ. ಯಾಕಂದ್ರೆ ಅದರಲ್ಲಿ ಇಲ್ಲಿ ನಾವು ನೋಡ್ತಕ್ಕಂಥ ಒಂದು ಅನ್ಯೋನ್ಯತೆ, ಮಾಧುರ್ಯ, ಒಂದು ಗಾಂಭೀರ್ಯತೆ, ಪವಿತ್ರತೆ ಅದ ಕೊರತೆ ಆದ ಕಾರಣ ಅವು ಏನಾಗ್ಬಿಡ್ತವೆ ಅಂತಂದ್ರೆ ಬ್ರಿಟಲ್ ಆಗಿ ಹೋಗ್ಬಿಡ್ತವೆ, ಅಂದ್ರೆ ಒಡೆದು ಹೋಗ್ಬಿಡ್ತವೇನೋ ಅನ್ನುವಂತಹ ಸ್ಥಿತಿಯಲ್ಲಿ ನಮಗ ಕಂಡು ಬರ್ತವೆ. ಹೌ ಡೇಂಜರಸ್ ಇಟ್ ಈಸ್. ದೇವ್ರ ವಾಕ್ಯ ಇಂಥ ವಿಷಯಗಳಿಗೆ ಅಂತೂ ಪ್ರೋತ್ಸಾಹ ಕೊಡುದಿಲ್ಲ. ಯಾಕಂದ್ರೆ ಮದುವೆಯು ಏನಾಗಿದೆ ಅಂತಂದ್ರೆ ಅದು ಬಹಳ ಮ್ಯಾರೇಜ್ ಇಸ್ ಆನರೇಬಲ್ ಇನ್ ಆಲ್ ಎಂಬುದಾಗಿ ನಾವು ಇಬ್ರಿಯರಿಗೆ ಬರೆದ ಪತ್ರದಲ್ಲಿ ನಾವು ಇಬ್ರಿಯರ ಗ್ರಂಥಕರ್ತ ಹೇಳುವುದನ್ನ ನೋಡ್ತೀವಿ. ಇಟ್ಸ್ ಎ ಆನರೇಬಲ್ ಇನ್ ಆಲ್. ಎಲ್ಲಾ ವಿಷಯಗಳಲ್ಲಿ ಅದಕ್ಕೆ ಮಾನ್ಯತೆ ಇದೆ, ಅದಕ್ಕೆ ಮಹತ್ವ ಇದೆ, ಅದಕ್ಕೆ ಗೌರವ ಇದೆ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಯೇಸು ಸ್ವಾಮಿಯವರು ಹೇಳ್ತಾರೆ ಏನಂತ ಹೇಳಿ, ದೇವರು ಕೂಡಿಸಿದ್ದನ್ನು ಮನುಷ್ಯರು ಅಗಲಿಸಬಾರದು ಎಂಬುದಾಗಿಯೂ ಸಹ ಯೇಸು ಸ್ವಾಮಿ ಸ್ಪಷ್ಟವಾಗಿ ಹೇಳ್ತಾರೆ. ಆದ ಕಾರಣ ಇವತ್ತು ನಮ್ಮ ಮದುವೆಯ ಜೀವನಗಳು ಹೇಗಿವೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಎಲ್ಲಿ ನಾವು ತಪ್ತಾ ಇದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ. ಎಲ್ಲಿ ಜಾರಿ ಹೋಗ್ತಾ ಇದ್ದೇವೆ, ಎಲ್ಲಿ ನಾವು ಸ್ಲಿಪ್ ಆಗ್ತಾ ಇದ್ದೇವೆ ಎಂಬುದನ್ನು ನಾವು ತಿಳ್ಕೊಳ್ಳೋದು ಬಹಳ ಅವಶ್ಯ. ಇಸಾಕ್ ಮತ್ತು ರೆಬೆಕ್ಕಳ ಜೀವನ ಬಹಳ ಸುಂದರವಾದಂತಹ ಮದುವೆಯ ಜೀವನ ಆಗಿತ್ತು ಅಂತ ಹೇಳಿ ಇದರಿಂದ ನಾವು ಕಂಡುಕೊಳ್ತೇವೆ. ದೇವರು ಪ್ರಾರ್ಥನೆಗೆ ಸದುತ್ತರವನ್ನ ಕೊಟ್ಟ ಎಂಬುದಾಗಿ ನಮಗೆ ಅಲ್ಲಿ ಕಂಡು ಬರ್ತದೆ. ನೀವು ಮುಂದಿನ ವಚನ ನೋಡುವಾಗ, ಯೆಹೋವನು ಅವನ ವಿಜ್ಞಾಪನೆಯನ್ನ ಲಾಲಿಸಿದ್ದರಿಂದ
ರೆಬೆಕ್ಕಳು ಬಸುರಾದಳು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ನೋಡ್ರಿ, ದೇವರು ಪ್ರಾರ್ಥನೆ ಕೇಳುವಂತಹ ದೇವರು. ಗಾಡ್ ಈಸ್ ಅ ಪ್ರೇಯರ್ ಹಿಯರಿಂಗ್ ಗಾಡ್. ನಾನು ಹೇಳ್ದಲ್ಲ ನಿಮ್ಗೆ, ತಾಳ್ಮೆ ಬೇಕು, ನಂಬಿಕೆ ಬೇಕು, ಕಾಯ್ದುಕೊಳ್ಳಬೇಕು, ಪ್ರಾರ್ಥನೆ ಮಾಡಬೇಕು. ಎಷ್ಟೋ ಸಲ ನಾವೇನ್ ಮಾಡ್ಬಿಡ್ತೇವೆ, ವಿ ಲೂಸ್ ಅವರ್ ಪೇಷನ್ಸ್, ನಮ್ಮ ತಾಳ್ಮೆಯನ್ನು ಕಳ್ಕೊಂಡ್ ಬಿಡ್ತೇವೆ. ಆದ್ರೆ ಇಸಾಕನಾದ್ರೂ 20 ವರ್ಷಗಳವರೆಗೆ ಆತನು ಕಾಯ್ದುಕೊಂಡ ಮೇಲೆ ಆತನು ಏನ್ ಮಾಡ್ಲಿಕ್ಕೆ ಶುರು ಮಾಡ್ದ ಅಂತಂದ್ರೆ, ಇನಫ್ ಆಫ್ ಅವರ್ ಎಫರ್ಟ್ಸ್, ಲೆಟ್ಸ್ ಗೋ ಟು ದ ಲಾರ್ಡ್, ಲೆಟ್ಸ್ ಪ್ರೇ ಟು ಹಿಮ್, ಲೆಟ್ಸ್ ಪೋರ್ ಅವರ್ ಹಾರ್ಟ್ಸ್ ಬಿಫೋರ್ ಹಿಮ್. ನಮ್ಮ ಮನಸ್ಸುಗಳನ್ನ ಬಿಚ್ಚಿ ಆತನ ಮುಂದೆ ನಾವು ಪ್ರಾರ್ಥನೆ ಮಾಡೋಣ ಎಂಬುದಾಗಿ ಆತನು ಪ್ರಾರ್ಥಿಸಿದಾಗ ಅಲ್ಲಿ ಅದ್ಭುತ ಆಯ್ತು ಅಂತ ಹೇಳಿ ನಾವು ನೋಡ್ತೇವೆ. ಯೆಹೋವನನ್ನ ಬೇಡಿಕೊಂಡನು, ಆಕೆಗೋಸ್ಕರ, ಆಕೆ ಬಂಜಿ ಆಗಿರ್ಲಾಗಿ ಎಂಬುದಾಗಿ ಇಲ್ಲಿ ನಾವು ನೋಡ್ತೇವೆ 20ನೇ ವಚನದಲ್ಲಿ. ಆಗ 22ನೇ ವಚನದಲ್ಲಿ ಅದರ ಪರಿಣಾಮ ಕಂಡು ಬರ್ತದೆ. ಯೆಹೋವನು ಅವನ ವಿಜ್ಞಾಪನೆಯನ್ನು ಲಾಲಿಸಿದ್ದರಿಂದ ರೆಬೆಕ್ಕಳು ಬಸುರಾದಳು ಎಂಬುದಾಗಿ ಇಲ್ಲಿ ನಮಗ ತಿಳಿದು ಬರ್ತದೆ. ನೋಡ್ರಿ, ಎಷ್ಟು ವಿಶೇಷವಾದ ರೀತಿಯಲ್ಲಿ 60th ಇಯರ್ ಅಲ್ಲಿ ಮಗುವನ್ನ ಅವರು ಕಾಣ್ತಾ ಇದ್ದಾರೆ. ಮದುವೆಯಾಗಿ 20 ವರ್ಷಗಳಾದ ಮೇಲೆ ಅವರು ತಮ್ಮ ಒಂದು ದೇವರ ಪ್ರಾರ್ಥನೆಗೆ ಸದುತ್ತರವನ್ನ ಅಲ್ಲಿ ಕಂಡುಕೊಳ್ತಾ ಇದ್ದಾರೆ. ಎಷ್ಟು ಅದ್ಭುತ ಅಂತ ಹೇಳಿ ನಾವು ಈ ಸಾಕ್ ರೆಬೆಕ್ಕಳ ಜೀವನದಲ್ಲಿ ಕಾಣ್ತೇವೆ. ಆದ ಕಾರಣ ನಮ್ಮ ಮುಂದೆ ಇರ್ತಕ್ಕಂಥ ಈ ಒಂದು ಒಳ್ಳೆಯ ಉದಾಹರಣೆಯನ್ನ ನಾವು ಯಾವಾಗಲೂ ನೆನ್ಪಿಟ್ಕೊಳ್ಳೋಣ. ಮತ್ತು ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥನೆ ಮತ್ತು ಈ ಒಂದು ಮದುವೆಯ ಒಂದು ಮಾಧುರ್ಯತೆಯನ್ನ ಕಾಯ್ದುಕೊಂಡು ಹೋಗ್ಲಿಕ್ಕೆ ದೇವರು ನಮಗ ತನ್ನ ವಿಶೇಷವಾದಂತಹ ಸಹಾಯವನ್ನ ದಯಪಾಲಿಸ್ಲಿ. ಈ ರೀತಿಯಾಗಿ ಈಗ ಅವರಿಗೆ ದೇ ಆರ್ ಇನ್ ದ ಪ್ರಾಸೆಸ್ ಆಫ್ ಹ್ಯಾವಿಂಗ್ ದ ಚೈಲ್ಡ್ ಇನ್ ದರ್ ಫ್ಯಾಮಿಲಿ. ಈಗ ಏನಾಗ್ತದ ಅಂತಂದ್ರೆ, ಈಗ ಮಗು ಹುಟ್ಟಿದೆ ಎನ್ನುವಂತಹ ಒಂದು ದೊಡ್ಡ ಒಂದು ಸಂಭ್ರಮದ ಒಂದು ವಾತಾವರಣ ಇರಬಹುದು ಅವರ ಕುಟುಂಬದಲ್ಲಿ. ಯಾಕಂದ್ರೆ 20 ವರ್ಷಗಳವರೆಗೆ ಏನಿರ್ಲಿಲ್ಲ, ಆದ್ರೆ ಈಗ 20 ವರ್ಷಗಳಾದ್ಮೇಲೆ ದ ಪ್ರಾಸೆಸ್ ಸ್ಟಾರ್ಟ್ ಆಗಿದೆ ಎಂಬುದಾಗಿ ನೋಡುವಾಗ ಒಂದು ಹರ್ಷಮಯ ವಾತಾವರಣ ಅವರ ಕುಟುಂಬದಲ್ಲಿ ಇರಬೇಕು. ಅದಕ್ಕೆ ಕಾರಣ ಯಾರಂತಂದ್ರೆ ಯೆಹೋ ದೇವರು, ಜೀವನಂತ ಯೆಹೋ ದೇವರು. ಈ ದಿವಸಗಳಲ್ಲಿ ನಮ್ಮ ಕುಟುಂಬಗಳಲ್ಲಿ ನಾವು ದೇವರ ಪ್ರಸನ್ನತೆ ಯಾವಾಗ್ಲೂ ಇರಬೇಕು, ದೇವರ ಸಾನ್ನಿಧ್ಯ ಯಾವಾಗ್ಲೂ ನಾವು ಕಾಯ್ಕೊಂಡು ಹೋಗ್ಬೇಕು. ಆಗ ನಮ್ಮ ಜೀವನದಲ್ಲಿ, ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ ಸಂತೋಷ ಸಮಾಧಾನಗಳು ತುಂಬಿ ತುಳುಕ್ತವೆ. ಅವು ಯಾಕೆ ಇವತ್ತು ನಮ್ಮ ಕುಟುಂಬಗಳಲ್ಲಿ ಅದು ಇಲ್ಲ? ಬಿಕಾಸ್ ಗಾಡ್ ಈಸ್ ಅಬ್ಸೆಂಟ್. ದೇವರು ಅಲ್ಲಿ ಇಲ್ಲದೆ ಹೋದ ಕಾರಣ ಅವು ನಮಗ ಕಾಣ್ತಾ ಇಲ್ಲ. ಇಲ್ಲಿ ನೋಡ್ರಿ ಏನಾಗ್ತಾ ಇದೆ ಅಂತಂದ್ರೆ, 20 ವರ್ಷಗಳಾದ್ಮೇಲೆ ಅಲ್ಲಿ ತಿರುಗಿ ಒಂದು ಸಂಭ್ರಮದ ವಾತಾವರಣ ಉಂಟಾಯಿತು. ಯಾಕಂದ್ರೆ ದೇವರು ಅವ್ರ ಪ್ರಾರ್ಥನೆಯನ್ನ ಕೇಳ್ದ, ದೇವರು ಅವರಿಗೆ ಉತ್ತರ ಕೊಟ್ಟ ಎಂಬುದಾಗಿ ನಮಗ ಇಲ್ಲಿ ಕಂಡು ಬರ್ತದೆ. ಈ ರೀತಿಯಾಗಿ ದೇವರು ಅಲ್ಲಿ ಮಾಡಿದಂತಹ ಅದ್ಭುತ ಏನಂತಂದ್ರೆ ಸದುತ್ತರ. ದೇವರು ಅವರಿಗೆ ಸದುತ್ತರವನ್ನ ಕೊಟ್ಟ, ವಾಗ್ದಾನವನ್ನ ನೆರವೇರಿಸಿದ. ರೆಬೆಕ್ಕಳು ಬಸುರಾದಳು ಎಂಬುದಾಗಿ ಅಲ್ಲಿ ಕಂಡು ಬರ್ತದೆ. ಓಕೆ, ಇದು ಒಂದ್ ಸ್ಟೇಜ್ ಆಯ್ತು. ಈಗ ನೆಕ್ಸ್ಟ್ ಸ್ಟೇಜ್ಗೆ ನಾವು ಹೋಗುವಾಗ ಅಲ್ಲಿ ಮತ್ತೇನಾಗ್ತದೆ ಅಂತ ಹೇಳಿ ನಾವು ನೋಡೋಣ. ಈಗ ಒಂದು ಆಕೆ ಗರ್ಭ ಧರಿಸಿದ ಮೇಲೆ ಈಗ ಆಕೆಗೊಂದು ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು. ಆ ಪ್ರಾಬ್ಲಮ್ ಏನಂತಂದ್ರೆ, ಆ ಗರ್ಭದಲ್ಲಿದ್ದಂತಹ ಶಿಶುಗಳು ಒಂದಕ್ಕೊಂದು ನೂಕಾಡುತ್ತಿದ್ದವು ಅಂತ ಹೇಳಿ. ಐ ಥಿಂಕ್ ಸಿಸ್ಟರ್ಸ್ ಹ್ಯಾವ್ ಬೆಟರ್ ಎಕ್ಸ್ಪೀರಿಯನ್ಸ್ ಆಫ್ ಆಲ್ ದೀಸ್ ಥಿಂಗ್ಸ್. ಸಹೋದರಿಯರಿಗೆ ಇದ್ರ ಹೆಚ್ಚಿನ ಒಂದು ಅನುಭವ. ಆದ್ರೆ ಇಲ್ಲಿ ನಾವು ಓದೋ ಪ್ರಕಾರ ನಮಗೆ ತಿಳಿದು ಬರ್ತದೆ ಏನಂತಂದ್ರೆ, ಗರ್ಭದಲ್ಲಿ ಇದ್ದಂತ ಶಿಶುಗಳು ಒಂದಕ್ಕೊಂದು ನೂಕಾಡ್ತಾ ಇದ್ದು ಅಂತ. ಅಂದ್ರೆ ರೆಬೆಕ್ಕಳಿಗೆ ಬಹಳ ತೊಂದರೆ ಆಗ್ತಿರ್ಬೇಕು ಅನಿಸ್ತದೆ. ಯಾಕಂದ್ರೆ ಆಕೆನೇ ಹೇಳ್ತಾಳೆ ಇಲ್ಲಿ ಏನಂತ ಹೇಳಿ ನೋಡ್ರಿ, ಆಕೆ ಬೇಸರ ಆಯ್ತಂತ ಆಕೆ. ಹೀಗಾದ್ರೆ ನಾನು ಯಾಕೆ ಬದುಕ್ಬೇಕು ಎಂದು ಹೇಳಿ ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಅಂತಂದ್ರೆ ಆಕೆಗೆ ಬಹಳ ತೊಂದರೆ ಆಗ್ತಿರ್ಬೇಕು. ನೋಡ್ರಿ ಇಲ್ಲಿ ಎಷ್ಟು ವಿಷಯಗಳಲ್ಲಿ ನಮ್ಮ ಕಣ್ಣು ಮುಂದೆ ಬರ್ತವೆ. ಮೊದಲೇದಾಗಿ ಅವ್ರ ಮಕ್ಳು ಇರ್ಲಿಲ್ಲ, ಈಗ ಮಗುವ ಒಂದು ಪ್ರೊಸೆಸ್ ನಲ್ಲಿದ್ದಾರೆ. ಆದ್ರೆ ಆ ಗರ್ಭದಲ್ಲಿದ್ದಂತಹ ಮಗು ಕೂಸುಗಳು ಏನ್ ಮಾಡ್ತಾ ಇದ್ವು ಅಂತಂದ್ರೆ ಒಂದಕ್ಕೊಂದು ನುಗ್ಗಾಡ್ತಾ ಇದ್ವು ಅಂತ ಹೇಳಿ ನಮ್ಗೆ ಕಂಡು ಬರ್ತಾ ಇದೆ. ಈ ರೀತಿಯಾಗಿ ಆಕೆಯ ಜೀವನದಲ್ಲಿ ಬಹಳ ಒಂದು ನೋವನ್ನ ಆಕೆ ಅನುಭವಿಸ್ತಿರುವಾಗ, ತೊಂದರೆಯನ್ನ ಆಕೆ ಅನುಭವಿಸ್ತಿರುವಾಗ, ಆಕೆ ಮಾಡಿದಂತ ಮುಂದಿನ ವಿಷಯ ಸಹ ಬಹಳ ಅದ್ಭುತವಾದಂತಹ ಸಂಗತಿ ಅಂತ ಹೇಳಿ ನಾವು ನೋಡ್ತೇವೆ. ಆಕೆ ಏನ್ ಮಾಡಿಲ್ಲ ಅಂತಂದ್ರೆ, ಆಕೆ ನೋಡ್ರಿ ಏನ್ ಹೇಳ್ತಾಳೆ ಅಂತಂದ್ರೆ, ಇದರ ವಿಷಯದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ವಿಚಾರಿಸುವುದಕ್ಕೆ ಹೋದಳು. ಎಷ್ಟು ಒಳ್ಳೆಯ ಮಾತುಗಳು ಇಲ್ಲಿ ನಮ್ಮ ಸಲುವಾಗಿ ಬರ್ತೀವಿ. She did not go to anybody,
ಬಟ್ ಶಿ ವೆಂಟ್ ಟು ಗಾಡ್ ಜೆಹೋವಾ ಎಂಬುದಾಗಿ ಇಲ್ಲಿ ನಮಗ ತಿಳಿಸಲ್ಪಟ್ಟಿದೆ. ಅಂದ್ರೆ ದೇ ಆರ್ ಮೇಕಿಂಗ್ ಯೂಸ್ ಆಫ್ ದ ಅವೈಲಬಿಲಿಟಿ ಆಫ್ ಗಾಡ್. ದೇವರು ನಮಗೆ ಆ, ನಮಗೆ ಆತನು ನಮಗೆ ಅವೈಲೇಬಲ್ ಇದ್ದಾನೆ, ಅಂದ್ರೆ ನಮಗೆ ಆತನು ನಮ್ ಕಡೆಗೆ ಇದ್ದಾನೆ. ಆದ್ರೆ ಆತನ ಬಳಿಗೆ ಎಷ್ಟು ನಾವು ಹೋಗ್ತೇವೆ ಎಂಬುದು ನಮ್ಮ ಮುಂದಿರತಕ್ಕಂತ ಒಂದು ಪ್ರಶ್ನೆ. ಆತನೇನೋ ನಿಂತಾನೆ, ಆದ್ರೆ ನಾವು ಎಷ್ಟು ಸಲ ಆತನ ಬಳಿಗೆ ಹೋಗ್ತೇವೆ, ನಾವು ಎಷ್ಟು ವಿಷಯಗಳಿಗೆ ಆತನ ಸಲಾಗಿ ಹೋಗ್ತೇವೆ, ನಾವೇನ್ ಮಾಡ್ತಾ ಇದ್ದೇವೆ ಎಂಬುದನ್ನ ತಿಳ್ಕೊಳ್ಳುವಂಥದ್ದು ಬಹಳ ಅವಶ್ಯ ಅಂತೇಳಿ ಈ ಭಾಗ ನಮಗೆ ತಿಳಿಸ್ತದೆ. ಬಟ್ ಶಿ ವೆಂಟ್ ಟು ದ ಲಾರ್ಡ್ ಟು ಎನ್ಕ್ವೈರ್, ಅಂದ್ರೆ ಪ್ರಾರ್ಥನೆ ಮಾಡುವುದಕ್ಕಾಗಿ ಆಕೆ ಹೋದಳು ಅಂತೇಳಿ ನಮಗ ಇಲ್ಲಿ ಕಂಡು ಬರ್ತದೆ. ಅಂದ್ರೆ ಆಕೆ ಈ ರೀತಿಯಾಗಿ ಮಾಡ್ಬೇಕಾದ್ರೆ ದೇರ್ ಇಸ್ ಸಮಥಿಂಗ್ ಬಿಹೈಂಡ್ ದಟ್, ಅಂದ್ರೆ ಅದರ ಹಿಂದೆ ಏನೋ ಇದೆ ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಅದೇನಂತಂದ್ರೆ ಇಸಾಕನು ಮಾಡಿದಂತ ಪ್ರಾರ್ಥನೆ. ಇಸಾಕನು ಆಕೆಗೋಸ್ಕರವಾಗಿ ಪ್ರಾರ್ಥನೆ ಮಾಡಿದ್ದು ಆಕೆಗೆ ಗೊತ್ತಿತ್ತು. ಆದ ಕಾರಣ ಆಕೆ ಏನ್ ಮಾಡಿದ್ಲ ಅಂತಂದ್ರೆ, ನನಗೋಸ್ಕರವಾಗಿ ನನ್ನ ಗಂಡ ಪ್ರಾರ್ಥನೆ ಮಾಡ್ದ, ನನಗೆ ನಾನು ಗರ್ಭ ಧರಿಸಿದೆ, ಈಗ ನಾನ್ ಎಲ್ಲಿ ಹೋಗಬೇಕು ಅಂತಂದ್ರೆ ಆ ದೇವರು ನನ್ನ ಗರ್ಭದಲ್ಲಿ ಕೊಟ್ಟಂತ ಮಕ್ಕಳನ್ನು ಕೊಟ್ಟಂತಹ ಆ ದೇವ್ರ ಬಳಿಗೆ ನಾನು ಹೋಗ್ಬೇಕು ಎಂಬಂತಹ ಈ ಒಂದು ವಿಚಾರ ಅಲ್ಲಿ ನಮಗ ಕಂಡು ಬರ್ತದೆ. ಮೊದಲನೇ ಪ್ರಾರ್ಥನೆ ಅನುಭವ ರೆಬೆಕಾ, ಇಟ್ ವಾಸ್ ಅ ಫಸ್ಟ್ ಪ್ರೇಯರ್ ಎಕ್ಸ್ಪೀರಿಯನ್ಸ್ ಅಂತ ಹೇಳಿ ನಮಗ ಆದಿಕಾಂಡ ಪುಸ್ತಕದಲ್ಲಿ ನಮ್ಗೆ ಕಂಡು ಬರ್ತದೆ. ಆದಿಕಾಂಡ ಇಸ್ ಅ ಬುಕ್ ಆಫ್ ಫಸ್ಟ್ ಅಂತ ಹೇಳಿ ನಮ್ಗೆ ಗೊತ್ತದೆ. ಈ ಒಂದು ಪುಸ್ತಕದಲ್ಲಿ ಎಲ್ಲಾ ಫಸ್ಟ್ ಗಳೇ ನಮಗೆ ಕಂಡು ಬರ್ತವೆ. ಇಲ್ಲಿಯೂ ಸಹ ರೆಬೆಕಳ ಜೀವನದಲ್ಲಿ ಆಕೆಯ ಪ್ರಾರ್ಥನೆಯ ಅನುಭವ ದಟ್ ವಾಸ್ ಅ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಹೇಳಿ ನಮ್ಗೆ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ಒಂದು ಪ್ರಾರ್ಥನೆಯ ಒಂದು ವಿಚಾರ ನಮ್ಮ ಜೀವನದಲ್ಲಿ ಬಹಳಷ್ಟು ಇರಬೇಕಾದದ್ದು ಅವಶ್ಯ. ನಮಗೇನೇ ಆಗ್ಲಿ, ಏನೇ ಬರ್ಲಿ, ಏನೇ ಸಂಭವಿಸ್ಲಿ, ನಾವ್ ಏನ್ ಮಾಡ್ಬೇಕು, ದೇವ್ರ ಬಳಿಗೆ ಹೋಗ್ಬೇಕಾದದ್ದು ಅವಶ್ಯ, ಪ್ರಾರ್ಥನೆ ಮಾಡ್ಬೇಕಾದ ಅವಶ್ಯ, ನಂಬಿಕೆಯಿಂದ ಆತನ ಬಳಿಗೆ ಹೋಗ್ಬೇಕಾದ ಅವಶ್ಯ, ಕಾಯ್ದುಕೊಳ್ಬೇಕಾದದ್ದು ಆತನ ಅದು ಅವಶ್ಯ, ತಾಳ್ಮೆಯಿಂದ ನಾವು ಆತನ ಬೇಡಿಕೊಳ್ಬೇಕಾದದ್ದು ಅವಶ್ಯ ಎಂಬುದನ್ನ ಈ ಒಂದು ಪ್ರಾರ್ಥನೆ ವಿಷಯವಾಗಿ ನಮ್ಗ ರೆಬೆಕ್ಕಳ ಜೀವನದಲ್ಲಿ ಸಹ ನಾವು ಕಂಡುಕೊಳ್ತೀವಿ. ಆಗ ಆದಿಕಾಂಡದಲ್ಲಿ ನಮಗ ಏನ್ ಕಂಡು ಬರ್ತದಂತಂದ್ರೆ ಒಂದು ಚೈತನ್ಯಯುಕ್ತವಾದಂಥ ಆತ್ಮೀಯ ಸಂಬಂಧಗಳನ್ನ ನಾವು ಇಲ್ಲಿ ತನಕ ನೋಡ್ತಾ ಇದ್ದೇವೆ. ಒಳ್ಳೆಯ ಒಂದು ಸಂಬಂಧಗಳು, ಚೈತನ್ಯಯುಕ್ತವಾದಂತ ಸಂಬಂಧಗಳು, ಆತ್ಮೀಯ ಸಂಬಂಧಗಳು ನಮಗ ಈ ಭಾಗದಲ್ಲಿ ನಮಗ ಕಂಡು ಬರ್ತದೆ. ಆದ ಕಾರಣ ನಮ್ಮ ಕುಟುಂಬಗಳಲ್ಲಿ, ನಮ್ಮ ವೈಯಕ್ತಿಕ ಜೀವನದಲ್ಲಿ, ನಮ್ಮ ಸಭೆಯ ಜೀವನದಲ್ಲಿ ನಾವು ಯಾವ ರೀತಿಯಾಗಿ ಇದ್ದೇವೆ ಎಂಬುದನ್ನ ನಾವು ಪರೀಕ್ಷೆ ಮಾಡಿಕೊಂಡು, ನಾವು ತಪ್ಪಿದ್ರೆ ಸರಿ ಮಾಡಿಕೊಂಡು ನಾವು ದೇವರ ಆಶೀರ್ವಾದಕ್ಕೆ ಪಾತ್ರರಾಗೋಣ. ದೇವರು ಮಾಡುವಂತಹ ಒಳ್ಳೆಯ ವಿಷಯಗಳಿಗೆ ನಾವು ಪಾತ್ರರಾಗೋಣ ಅಂತ ಹೇಳಿ ನಮಗೆ ಈ ಭಾಗ ತಿಳಿಸ್ತದೆ. ಓಕೆ, ಈಗೇನಾಯ್ತು ಅಂತಂದ್ರೆ, ಈಗ ರೆಬೆಕ್ಕಳ ಗರ್ಭದಲ್ಲಿ ಹೋರಾಟ ನಡೆದಿತ್ತು. ಆಗ ಆಕೆ ಜೀವಳಂತಹ ದೇವರ ಬಳಿಗೆ ಹೋಗ್ತಾಳೆ, ಹೇಳ್ತಾಳೆ. ಆಗ ದೇವರು ಏನ್ ಮಾಡಿಬಿಟ್ಟಿದ್ರು ಅಂತಂದ್ರೆ ರೆಬೆಕ್ಕಳಿಗೆ ಉತ್ತರ ಸಹ ಕೊಡ್ತಾರೆ. ನೋಡ್ರಿ, ಸ್ಪಷ್ಟವಾಗಿ ದೇವರು ಆಕೆಗೆ ಉತ್ತರ ಕೊಡ್ತಾರೆ. ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ. ಯೆಹೋವನು ಆಕೆಗೆ 23ನೇ ವಚನದಲ್ಲಿ, ನಿನ್ನ ಗರ್ಭದಲ್ಲಿ 2 ಜನಾಂಗಗಳಿವೆ, ಆ 2 ಜನಾಂಗಗಳು ಜನ್ಮಾರಭ್ಯ ವಿರೋಧದಿಂದಲೇ ಭೇದವಾಗುವವು, ಅವುಗಳಲ್ಲಿ ಒಂದು ಮತ್ತೊಂದಕ್ಕಿಂತ ಬಲಿಷ್ಠವಾಗುವುದು, ಹಿರಿಯದು ಕಿರಿಯದಕ್ಕೆ ಸೇವೆ ಮಾಡುವುದು ಎಂದು ಹೇಳಿದನು. ನೋಡ್ರಿ, ದೇವರು ಇಲ್ಲಿ ಆಕೆಯ ಪ್ರಾರ್ಥನೆಗೆ ಸದುತ್ತರವಾಗಿ ಆಕೆಗೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಉತ್ತರ ಕೊಡ್ತಾ ಇದ್ದಾನೆ. ಹಿ ಈಸ್ ಗಿವಿಂಗ್ ದ ಆನ್ಸರಿಂಗ್ ದ ಪ್ರೇಯರ್ ಆಫ್ ರೆಬೆಕಾ ಎಂಬುದಾಗಿ ಇಲ್ಲಿ ನಮಗೆ ಕಂಡು ಬರ್ತದೆ. ಎಷ್ಟು ಸ್ಪಷ್ಟವಾದಂತ ವಿವರಣೆ ಇಲ್ಲಿ ಇದೆ ನೋಡ್ರಿ. 2 ಜನಾಂಗಗಳಾಗ್ತವೆ, ಅವು ಜನ್ಮಾರಭ್ಯ ವಿರೋಧವಾಗಿವೆ, ಭೇದವಾಗ್ತದೆ, ಆಮೇಲೆ ಒಂದಕ್ಕಿಂತ ಮತ್ತೊಂದು ಬಲಿಷ್ಠವಾಗ್ತದೆ, ಮತ್ತು ಕೊನೆಯದಾಗಿ ನಾವು ನೋಡ್ತೀವಿ ಹಿರಿಯನು ಕಿರಿಯನಿಗೆ ಸೇವ್ ಮಾಡ್ತಾನೆ. ನೋಡ್ರಿ, ಇಷ್ಟೆಲ್ಲಾ ವಿಷಯಗಳನ್ನ ದೇವರು ರೆಬೆಕ್ಕಳಿಗೆ ತಿಳಿಸ್ಬಿಟ್ಟ. ವಾಟ್ ಎ ಫ್ಯೂಚರ್ ಪ್ರಾಫೆಸಿ ಇಟ್ ಈಸ್. ಮುಂದೆ ಆಗ್ತಕ್ಕಂತ ವಿಚಾರಗಳನ್ನ ಇಲ್ಲಿ ದೇವರು ರೆಬೆಕ್ಕಳಿಗೆ ತಿಳಿಸ್ಕೊಡ್ತಾ ಇದ್ದಾನೆ. ಬಿಕಾಸ್ ಶಿ ಪ್ರೇಡ್ ಟು ಹಿಮ್. ದೇವರಿಗೆ ಪ್ರಾರ್ಥನೆ ಮಾಡಿದ ಕಾರಣ ಅಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ ದೇವರು ಅಲ್ಲಿ ಆಕೆಗೆ ಪ್ರಾರ್ಥನೆಗೆ ಉತ್ತರ ಕೊಟ್ಟದ್ದನ್ನ ನೋಡ್ತೀವಿ.
ಹೀಗೆ 24ನೇ ವಚನಕ್ಕೆ ನಾವು ಬರುವಾಗ, ಆಕೆ ದಿನ ತುಂಬಿದಾಗ ಅವಳಿ ಮಕ್ಕಳನ್ನ ಹೆತ್ತಳು ಎಂಬುದಾಗಿ ಇಲ್ಲಿ ಹೇಳಲ್ಪಟ್ಟಿದೆ. ಸೊ ದೇ ವರ್ ಟ್ವಿನ್ಸ್. ದೇವರು ಯಾವ ರೀತಿಯಾಗಿ ಮೊದಲಿಗೆ ಹೇಳಿಬಿಟ್ಟಿದ್ದ, ಮಕ್ಕಳು ಹುಟ್ಟೋದಕ್ಕಿಂತ ಮುಂಚೆನೆ ಹೇಳಿಬಿಟ್ಟಿದ್ದ ದೇವ್ರು ಏನಂತ ಹೇಳಿ, ಇಬ್ಬರು ದೇರ್ ಆರ್ ಟ್ವಿನ್ಸ್ ಇನ್ ಯುವರ್ ಸ್ಟಮ್, ಇನ್ ಯುವರ್ ರೂಮ್. ಆದ ಕಾರಣ ನೀನು ಆ 2 ಮಕ್ಕಳಿಗೆ ತಾಯಿ ಆಗ್ತಿ ಎಂಬುದಾಗಿ ದೇವರು ಆಕೆಗೆ ಹೇಳ್ಬಿಟ್ಟಿದ್ದ. ಅದೇ ರೀತಿಯಾಗಿ ಅವಳಿ ಮಕ್ಕಳನ್ನು ಹೆತ್ತಳು ಎಂಬುದಾಗಿ ಇಲ್ಲಿ ನಮಗ 24ನೇ ವಚನ ಹೇಳ್ತದೆ. ಮೊದಲು ಹುಟ್ಟಿದ್ದು ಕೆಂಪಾಗಿಯೂ ಮೈ ಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದ್ದಾಗಿ ಇತ್ತಂತ. ಸೊ ಇಲ್ಲಿ ನಾವು ತಿಳ್ಕೊಂಡಿರ್ಬೇಕು, ದೀಸ್ ಟೂ ಬೇಬೀಸ್ ಆರ್ ಡಿಸ್ಟಿಂಕ್ಟ್. ಈ 2 ಕೂಸುಗಳು ಅವು ಅಂದ್ರೆ ಬಹಳ ವಿಶಿಷ್ಟವಾಗಿವೆ, ಬೇರೆ ಬೇರೆ ಆಗಿವೆ ಎಂಬುದನ್ನು ನಾವು ತಿಳ್ಕೊಂಡಿರ್ಬೇಕು. ಮೊದಲೇದಾಗಿ ಹುಟ್ಟಿದಂತಹ ಏನಾಗಿತ್ತ ಅಂತಂದ್ರೆ, ಆತನು ಕೆಂಪಾಗಿ ಮೈ ಮೇಲೆಲ್ಲ ಕೂದಲಿನ ವಸ್ತ್ರದಂತೆ ರೋಮವುಳ್ಳದ್ದಾಗಿತ್ತು. ಅದಕ್ಕೆ ಏಸಾವ ಎಂದು ಹೆಸರಿಟ್ಟರು ಎಂಬುದಾಗಿ ಇಲ್ಲಿ ನಮಗ ಹೇಳಲ್ಪಟ್ಟಿದೆ. ಏಸಾವ್ ಅಂತಂದ್ರೆ ರೋಮವುಳ್ಳದ್ದು, ಅಂದ್ರೆ ಕೂದಲಿದ್ದದ್ದು ಎಂಬುದಾಗಿ ಅದರ ಅರ್ಥ. ಎರಡನೇದಾಗಿ, 2ನೆಯ ಶಿಶುವು ಏಸಾವನ ಹಿಮ್ಮಡಿಯನ್ನು ಕೈಯಿಂದ ಹಿಡ್ಕೊಂಡು ಹುಟ್ಟಿದ್ದರಿಂದ ಅದಕ್ಕೆ ಯಾಕೋಬ್ ಎಂದು ಹೆಸರಿಟ್ಟರು. ಅವರು ಹುಟ್ಟಿದಾಗ ಇಸಾಕನು 60 ವರ್ಷದವನಾಗಿದ್ದನು ಅಂತ ಹೇಳಿ ಇಲ್ಲಿ ಹೇಳಲ್ಪಟ್ಟಿದೆ. ಸೊ 60 years ಆರ್ ಓವರ್ ಆಲ್ಮೋಸ್ಟ್ ಅಂತ ಹೇಳಿ. ಹೀಗೆ 60ನೇ ವರ್ಷದಲ್ಲಿ ಆದಂತ ಎಲ್ಲಾ ಸಂಗತಿಗಳನ್ನ ಇಸಾಕನು ಅನುಭವಿಸ್ತಾ ಇದ್ದಾನೆ. ಆಶೀರ್ವಾದವನ್ನು ಆತನು ಅನುಭವಿಸ್ತಾ ಇದ್ದಾನೆ, ದೇವರ ಆಶೀರ್ವಾದಗಳನ್ನ ಅಂತೇಳಿ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ಈ ರೀತಿಯಾಗಿ ಅಲ್ಲಿ ಏಸಾವ್ ಮತ್ತು ಯಾಕೋಬ್ ಎಂಬ ಇಬ್ಬರು ಮಕ್ಕಳು ಅಲ್ಲಿ ಅವರಿಗೆ ಹುಟ್ಟಿ ಬರ್ತಾರೆ. ಆದ ಕಾರಣ ಇಲ್ಲಿ ನಾವು ತಿಳ್ಕೊಳ್ಬೇಕಾದಂತಹ ಒಂದು ವಿಚಾರ ಏನಂತಂದ್ರೆ, ಇಂಥ ಸ್ಥಿತಿ ಅಂದ್ರೆ ಗರ್ಭದಲ್ಲಿದ್ದಾಗ ಆ ಮಕ್ಕಳು ಯಾವ ರೀತಿಯಾಗಿ ನೂಕಾಡ್ತಾ ಇದ್ರು, ಅದು ಏನ್ ತೋರಿಸ್ತದೆ ಅದನ್ನ ನಾವು ತಿಳ್ಕೊಂಡ ಸ್ವಲ್ಪ. ದಟ್ಸ್ ವೆರಿ ಇಂಪಾರ್ಟೆಂಟ್ ಪಾರ್ಟ್. ಅದನ್ನ ಮಧ್ಯೆ ಹೇಳ್ಬೇಕಾಗಿತ್ತು, ಆದ್ರೆ ಈಗ ಹೇಳ್ತಾ ಇದ್ದೇನೆ. ಏನಂತಂದ್ರೆ, ಶರೀರ ಭಾವ ಮತ್ತು ಆತ್ಮನ ಹೋರಾಟ ಇದು ಸೂಚಿಸ್ತದೆ. ಈ ಗರ್ಭದಲ್ಲಿದ್ದಂತಹ ಮಕ್ಕಳು, ರೆಬೆಕ್ಕಳ ಗರ್ಭದಲ್ಲಿ ಅವೇನ್ ಮಾಡ್ತಾ ಇದ್ವು, ನೂಕಾಡ್ತಾ ಇದ್ವಲ್ಲ, ಅವು ಏನ್ ಸೂಚಿಸ್ತವೆ ಅಂತಂದ್ರೆ ಶರೀರ ಭಾವ ಮತ್ತು ಆತ್ಮನ ಹೋರಾಟ ಇವು ನಮ್ಗ ಸೂಚಿಸ್ತವೆ. 2 ಅಂತಂದ್ರೆ, ಈ 2 ಕೂಸುಗಳು ಅಂತಂದ್ರೆ ಈ 2 ಶರೀರ ಭಾವ ಮತ್ತು ಆತ್ಮನ ಭಾವ ಇವೇನಾಗಿವೆ ಅಂತಂದ್ರೆ ಇವು ಹೋರಾಟವನ್ನ ಸೂಚಿಸ್ತವೆ. ಪೌಲನು ಮೊದಲೇ ಕೊರಿಂಥದವರಿಗೆ ಬರೆದ ಪತ್ರ 9ನೇ ಅಧ್ಯಾಯ 27ನೇ ವಚನದಲ್ಲಿ ಆತನು ಹೇಳ್ತಾನೆ ಏನಂತೇಳಿ, ನಾನು ನನ್ನ ದೇಹವನ್ನ ನಿಯಂತ್ರಣದಲ್ಲಿರುವುದಕ್ಕಾಗಿ ನಾನು ಜಜ್ಜಿಕೊಳ್ತೇನೆ, ಐ ಬಫೆಟ್ ಮೈ ಬಾಡಿ ಎಂಬುದಾಗಿ 1 Corinthians 9:27 ಆತನು ಹೇಳ್ತಾನೆ. ನೋಡ್ರಿ, ಎಷ್ಟು ವಿಶೇಷವಾದಂತಹ ಸಂಗತಿಗಳನ್ನ ದೇವರು ನಮ್ಮ ಮುಂದೆ ಇಡ್ತಾ ಇದ್ದಾನೆ. ಆದ ಕಾರಣ ನಾವು ಅವುಗಳನ್ನ ನಿಯಂತ್ರಿಸಬೇಕಾದ್ರೆ ನಮ್ಮ ಶಕ್ತಿಯಿಂದ ಸಾಧ್ಯವಿಲ್ಲ, ಆದ್ರೆ ನಾವು ಯಾವುದಕ್ಕೆ ಒಳಗಾಗ್ತೇವೆ ಅದು ನಮಗ ಬೇಕಾದಂತ ಶಕ್ತಿಯನ್ನ, ಸಾಮರ್ಥ್ಯವನ್ನ ನಮಗೆ ಕೊಡ್ತದೆ, ಜಯವನ್ನ ಕೊಡ್ತದೆ. ಹೋರಾಟದಲ್ಲಿ ನಮಗೆ ಜಯವನ್ನ ಕೊಡ್ತದೆ. ಇದು ಯಾವಾಗ್ಲೂ ನಡೆದಿರ್ತದೆ. ದಿಸ್ ಈಸ್ ಅ ಪ್ರಾಸೆಸ್ ವಿಚ್ ಇಸ್ ಗೋಯಿಂಗ್ ಆನ್. ಆದ್ರೆ ನಾವು ಯಾವುದಕ್ಕೆ ಅಧೀನರಾಗ್ತೇವೆ ಅದಕ್ಕೆ ನಮಗೆ ಜಯ ಸಿಗ್ತದೆ ಎಂಬುದನ್ನ ಈ 2 ಶರೀರ ಭಾವ ಮತ್ತು ಆತ್ಮ ಯಾವ ರೀತಿಯಾಗಿ ಒಂದಕ್ಕೊಂದು ನೂಕಾಡ್ತಾ ಇದ್ವು ಎಂಬುದನ್ನು ಅದು ನಮಗೆ ತೋರಿಸ್ಕೊಡ್ತದೆ. ಗಲಾತ್ಯದವರಿಗೆ ಬರೆದ ಪತ್ರ ನಾವು ಹಿಂದಿನ ಅಭ್ಯಾಸದಲ್ಲಿ ನೋಡಿದ್ದೇವೆ ಇದನ್ನ. 5ನೇ ಅಧ್ಯಾಯ 17ನೇ ವಚನದಲ್ಲಿ ಶರೀರ ಭಾವ ಅಭಿಲಾಷಿಸುವುದು ಅದೇನಾಗಿದೆ ಅಂತಂದ್ರೆ ಆತ್ಮನಿಗೆ ವಿರುದ್ಧವಾಗಿದೆ. ನಾನು ಹೇಳದಲ್ಲ ನಿಮಗೆ, ದೀಸ್ ಆರ್ ಅಪೋಸಿಟ್ ಟು ಈಚ್ ಅದರ್. ಇದು ಶರೀರ ಭಾವ ಬೇರೆನೆ, ಆಮೇಲೆ ಆತ್ಮದ ಭಾವ ಬೇರೆನೆ. ಇವು ಒಂದಕ್ಕೊಂದು ವಿರುದ್ಧವಾದಂತಹ ವಿಷಯಗಳು. ಆದ ಕಾರಣ ನಾವು ಯಾವಾಗ್ಲೂ ಎಚ್ಚರವಾಗಿರ್ಬೇಕಾದದ್ದು ಅವಶ್ಯ. ಶರೀರ ಭಾವಕ್ಕೆ ಒಳಗಾದ್ರೆ ನಮಗೇನಾಗ್ತದೆ ಅಂತಂದ್ರೆ ಅದರಿಂದ ಯಾವುದೇ ಆಶೀರ್ವಾದ ಸಿಗುವುದಿಲ್ಲ. ಆದ್ರೆ ಆತ್ಮನಿಗೆ ಅಧೀನರಾಗಿ ನಾವು ಜೀವಿಸುವಾಗ ಆತ್ಮನ ಶಕ್ತಿಯನ್ನು ಅನುಭವಿಸ್ತೇವೆ, ಆತ್ಮನ ಫಲಗಳನ್ನು ನಾವು ಫಲಿಸ್ತೇವೆ ಎಂಬುದನ್ನ ದೇವರ ವಾಕ್ಯ ನಮಗ ಸ್ಪಷ್ಟವಾಗಿ ತಿಳಿಸ್ತದೆ. ಆದ ಕಾರಣ ನಾವು ಆತ್ಮನಿಗೆ ಅನುಸಾರವಾಗಿ ಜೀವಿಸಬೇಕಾದದ್ದು ಅವಶ್ಯ ಅಂತ ಹೇಳಿ ಈ ಭಾಗ ತಿಳಿಸ್ತದೆ. ಶರೀರ ಭಾವ ಅಲ್ಲ, ಆದ್ರೆ ಆತ್ಮನಿಗೆ ಒಳಗಾಗಿ ನಾವು ಜೀವಿಸಬೇಕಾದದ್ದು ಅವಶ್ಯ ಅಂತ ಹೇಳಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಅದೇನಾಗಿತ್ತು ಅಂತಂದ್ರೆ ಆತ್ಮನಿಗೆ ಶರೀರ ಭಾವ ಏನಾಗಿತ್ತು ಅಂತಂದ್ರೆ ಹಿರಿಯದಾಗಿತ್ತು. ಲಕ್ಷ್ಯ ಕೊಟ್ಟು ಕೇಳ್ರಿ,
ರಕ್ಷಣೆ ಹೊಂದೋದಕ್ಕಿಂತ ಮುಂಚೆ ನಮ್ಮ ಶರೀರದ ಭಾವ, ಯಾಕಂದ್ರೆ ಮೊದ್ಲಿಗೆ ಅದು ಒಂದೇ ಇತ್ತು ನಮ್ಮಲ್ಲಿ. ಯಾವಾಗ ನಾವು ರಕ್ಷಣೆ ಹೊಂದಿದೀವಿ ಅವಾಗ ನಾವೇನಾದೀವಿ ಅಂತಂದ್ರೆ ಆತ್ಮನ ಭಾವವನ್ನ ಹೊಂದಿದವರಾಗಿದೆ, ಪವಿತ್ರಾತ್ಮನ ಭಾವವನ್ನು ನಮ್ಮ ಜೀವನದಲ್ಲಿ ಹೊಂದಿದವರಾದೆವು. ಎರಡು ವಿಷಯಗಳು ಸಪರೇಟ್ ಅಂತ ಹೇಳಿ ನಾನು ನಿಮ್ಗೆ ಈಗಾಗಲೇ ಹೇಳಿದ್ದೇನೆ. ಆದ್ರೆ ಅವು ಯಾವ ರೀತಿಯಾಗಿತ್ತು ಎಂಬುದನ್ನು ಸಹ ನಾನು ನಿಮಗೆ ವಿವರಿಸ್ತಾ ಇದ್ದೆ. ಮೊದಲಿಗೆ ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಈ ಒಂದು ಶರೀರ ಭಾವ ಏನಾಗಿತ್ತು ಅಂತಂದ್ರೆ ಹಿರಿಯರಾಗಿತ್ತು. ಆದ್ರೆ ರಕ್ಷಣೆ ಹೊಂದಿದ ಮೇಲೆ ಆತ್ಮನ ಭಾವ ಏನಾಯ್ತು? ಹಿರಿಯದಾಯ್ತು. ಶರೀರ ಭಾವ ಏನಾಯ್ತು? ಕಿರಿಯದಾಯ್ತು. ನೋಡ್ರಿ, ಎಷ್ಟು ಸುಂದರವಾದಂತಹ ವಿವರಣೆಯನ್ನ ಇಲ್ಲಿ ನಮಗ ದೇವರ ವಾಕ್ಯ ತಿಳಿಸ್ತದೆ. ರಕ್ಷಣೆ ಹೊಂದುವುದಕ್ಕಿಂತ ಮುಂಚೆ ಶರೀರ ಭಾವ ಹಿರಿಯದಾಗಿತ್ತು, ಆತ್ಮನ ಭಾವ ಕಿರಿಯದಾಗಿತ್ತು. ಯಾಕಂದ್ರೆ ಆತ್ಮನ ಶಕ್ತಿ ನಮ್ಗೆ ಇರ್ಲೇ ಇಲ್ಲ ಅವಾಗ. ಯಾಕಂದ್ರೆ ಯೇಸು ಸ್ವಾಮಿ ನಾವು ನಂಬಿರ್ಲಿಲ್ಲ, ಯೇಸು ಸ್ವಾಮಿ ನಮ್ಮ ಹೃದಯದಲ್ಲಿ ಬಂದಿರ್ಲಿಲ್ಲ, ಪವಿತ್ರಾತ್ಮನ ಶಕ್ತಿ ನಮ್ಗೆ ಸಿಕ್ಕಿರ್ಲಿಲ್ಲ. ಆದ ಕಾರಣ ಅದು ಕಿರಿಯದಾಗಿತ್ತು. ಆದರೆ ನಾವು ರಕ್ಷಣೆ ಹೊಂದಿದ ಮೇಲೆ ಏನಾಯ್ತು ಅಂತಂದ್ರೆ ಆತ್ಮನ ಒಂದು ಭಾವ ಏನಾಯ್ತು ಅಂತಂದ್ರೆ ಹಿರಿಯದಾಯ್ತು. ಆಮೇಲೆ ಇನ್ನೊಂದು ಯಾವ್ದು? ಶರೀರ ಭಾವ ಕಿರಿಯದಾಯ್ತು. ಲಕ್ಷ ಕೊಟ್ಟು ಇದನ್ನ ಲಕ್ಷದಲ್ಲಿ ಇಟ್ಕೊಂಡಿರಿ ಯಾವಾಗ. ಆದ ಕಾರಣ ನಾವು ಇದನ್ನ ತಿಳ್ಕೊಂಡಿರೋಣ ಯಾವಾಗ್ಲೂ. ಈಗ ನಮ್ಮ ಜೀವನದಲ್ಲಿ ನಾವು ಯೇಸು ಸ್ವಾಮಿಯನ್ನ ನಂಬಿ ರಕ್ಷಣೆ ಹೊಂದಿದಂತ ನಮ್ಮ ಜೀವನದಲ್ಲಿ ಏನಿದೆ ಅಂತಂದ್ರೆ ಈ ಒಂದು ಹೋರಾಟ ನಡೀತಾ ಇರ್ತದೆ. ನಾವು ಹಿರಿಯ ಭಾವ ಮತ್ತು ಕಿರಿಯ ಭಾವದ ನಡುವೆ ಯಾವಾಗಲೂ ಹೋರಾಟ ನಡೀತಿರ್ತದೆ ಎಂಬುದಾಗಿ ನಾವು ಇದರ ಮೂಲಕವಾಗಿ ತಿಳ್ಕೊಳ್ಳೋಣ. ಮುಂದೆ ಏನಾಯ್ತು ಅಂತಂದ್ರೆ ಶರೀರ ಭಾವದ ಕರ್ಮಗಳು ಯಾವ ರೀತಿಯಾಗಿ ಇವೆ ಎಂಬುದನ್ನ ಈಗಾಗಲೇ ನಾವು ಓದಿದ್ದೇವೆ. ಅದನ್ನ ಸಮಯ ಇಲ್ಲದ ಕಾರಣ ಅದನ್ನು ಓದುವುದಿಲ್ಲ. ಆದ್ರೆ ಪವಿತ್ರಾತ್ಮನ ಫಲಗಳೇನಿವೆ ಎಂಬುದನ್ನ ನಾನು ನಿಮಗೆ ಬಾಯ್ಪಾಠವಾಗಿ ಹೇಳ್ಬಿಡ್ತೇನೆ. ಈ 9 ಭಾಗಗಳನ್ನ ನಾನು ಹೇಳಿದೆ ಲಾಸ್ಟ್ ಟೈಮ್. ನೀವು ಮೂರರ ಗುಂಪನ್ನು ಮಾಡಿದ್ರೆ ನಿಮ್ಗೆ ಈಸಿ ಟು ರಿಮೆಂಬರ್. ಪ್ರೀತಿ, ಸಂತೋಷ, ಸಮಾಧಾನ, ನಂಬಿಕೆ, ದಯೋಪಕಾರ, ದೀರ್ಘ ಶಾಂತಿ, ದಯೋಪಕಾರ, ನಂಬಿಕೆ, ಸಾಧುತ್ವ, ಶಮೆದಮೆ. ಈ 9 ಫಲಗಳೇನಿವೆ ಅಂತಂದ್ರೆ ಇವು ಪವಿತ್ರಾತ್ಮನ ಫಲಗಳು ನಮ್ಮ ಜೀವನದಲ್ಲಿ ಯಾವಾಗ್ಲೂ ಇರಬೇಕಾದ ತರ ಅವಶ್ಯಕತೆಯನ್ನ ನಾವು ಸ್ಪಷ್ಟವಾಗಿ ಈ ಭಾಗದಿಂದ ಕಂಡುಕೊಳ್ತೇವೆ. ಮುಂದೆ ಏನಾಗ್ತದೆ ಅಂತಂದ್ರೆ ಈ 25, 26, 27 ವಚನಗಳಲ್ಲಿ ನಮಗ ಇವರ ವಿವರಣೆ ಹೇಳಲ್ಪಟ್ಟಿದೆ. ಏಸಾವನು ಹೇಗಿದ್ದ, ಯಾಕೋಬನು ಹೇಗಿದ್ದ ಅಂತೇಳಿ. ಏಸಾವನಿಗೆ ಮೈ ಮೇಲೆಲ್ಲ ಕೂದಲುಗಳಿದ್ದವು, ಬಣ್ಣ ಕೆಂಪದಾಗಿತ್ತು ಎಂಬುದಾಗಿ ಅವನ ವಿಷಯ ನೋಡ್ತೀವಿ. ಯಾಕೋಬನು ಏನಾಗಿದ್ದ ಅಂತಂದ್ರೆ ಅವನು ಹಿಮ್ಮಡಿ ಹಿಡಿದು ಬಂದಂತ ಅವನಾಗಿದ್ದ. ಅವನಿಗೆ ಮೋಸಗಾರ ಅಂತ ಹೇಳಿ ಹೆಸರು ಬಂತು. ಅವನು ಹಿಡ್ಕೊಂಡು ಬಂದಂತವನಾದ ಕಾರಣ, ಹಿಮ್ಮಡಿ ಹಿಡಿದುಕೊಂಡು ಬಂದಂತವನಾದ ಕಾರಣ ಅವನಿಗೆ ಹೆಸರು ಏನ್ ಬಂತಂತಂದ್ರೆ ಮೋಸಗಾರ ಅಂತ ಹೇಳಿ, ಹಿಮ್ಮಡಿ ಹಿಡಿದವ ಅಂತ ಒಂದ್ ಹೆಸರು ಬಂತು. ಆಮೇಲೆ ಅವನ ಸ್ವಭಾವ ಏನಿತ್ತು ಅಂತಂದ್ರೆ ಮೃದು ಸ್ವಭಾವ ಆಗಿತ್ತು ಅಂತೇಳಿ ನಮಗ ಅವನ ವಿಷಯವಾಗಿ ತಿಳಿದು ಬರ್ತದೆ. ಎರಡನೇದಾಗಿ ಹೊರಗಡೆಯ ಕೆಲಸದಲ್ಲಿ ಹೋಗುವಂತ ವ್ಯಕ್ತಿ ಯಾರಾಗಿತ್ತು ಅಂತಂದ್ರೆ ಏಸಾವಾಗಿ. ಯೂಸ್ ಟು ಗೋ ಔಟ್ಸೈಡ್. ಅವನು ಕಾಡಿಗೆ ಹೋಗ್ತಿದ್ದ, ಬೇಟೆ ಆಡ್ತಿದ್ದ, ಮಾಂಸ ತರ್ತಿದ್ದ, ಅದನ್ನ ಅಡಿಗೆ ಮಾಡಿ ತನ್ನ ತಂದೆಗೆ ಕೊಡ್ತಾ ಇದ್ದ ಎಂಬುದನ್ನ ಅವನ ವಿಷಯ ನೋಡ್ತೇವೆ. ಅಪ್ಪನಿಗೂ ಬಹಳ ಖುಷಿ ಆಗ್ತಾ ಇತ್ತು. ಯಾಕಂದ್ರೆ ಐ ಥಿಂಕ್ ಹಿ ಲೈಕ್ ದ ಫುಡ್ ದಟ್ ವಾಸ್ ಪ್ರಿಪೇರ್ಡ್ ಬೈ ಹಿಸ್ ಸನ್. ಒಂದು ಕಾಡಿನಲ್ಲಿ ಆಡಿದಂತಹ ಬೇಟೆಯ ಒಂದು ಮಾಂಸದ ಒಂದು ರುಚಿ ಅವನಿಗೆ ಬಹಳ ಹಿಡಿಸ್ತಿತ್ತು ಅನ್ನೋ ಅನಿಸ್ತದ. ಆದ ಕಾರಣ ಅವನೇನಾಗಿದ್ದ ಅಂತಂದ್ರೆ ಹೊರಗಡೆ ಹೋಗಿ ಬೇಟೆಯಾಡುವಂತ ವ್ಯಕ್ತಿ ಆದ ಕಾರಣ ಸ್ವಲ್ಪ ಸ್ಟ್ರಾಂಗ್ ಇರ್ಬೇಕು ಅವನು. ಇಲ್ದಿದ್ರೆ ಹಾಗೆ ಅವನು ಅದ್ ಮಾಡ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಡೇರಿಯಲ್ಲಿದ್ದಂತಹ ಈ ಒಬ್ಬ ವ್ಯಕ್ತಿ ಯಾರಂತಂದ್ರೆ ಯಾಕೋಬ. ಅವನು ಹೊರಗೆ ಹೋಗ್ತಿರ್ಲಿಲ್ಲ, ಕೇರಿಯೊಳಗೆ ಇರ್ತಿದ್ದ, ತಾಯಿಗೆ ಸಹಾಯ ಮಾಡ್ತಿದ್ದ, ಅಡಿಗೆನು ಮಾಡೋದ್ರಲ್ಲಿ ಐ ಥಿಂಕ್ ಹಿ ಹ್ಯಾಡ್ ಅನ್ ಅಪ್ಪರ್ ಹ್ಯಾಂಡ್. ಅಂದ್ರೆ ತಾಯಿ ಮಾಡೋದನ್ನ ನೋಡಿ ಅವನು ಸಹ ಕಲ್ತು ಬಿಟ್ಟಿದ್ದ ಅಂತ ಹೇಳಿ ಅನಿಸ್ತದೆ. ಈ ರೀತಿಯಾಗಿ ಅವನು ಒಬ್ಬ ಒಳ್ಳೆ ಅಡುಗಾರ ಅಂತ ಹೇಳಿ ಹೇಳಬಹುದು. ಮೂರನೇದಾಗಿ ನಾವು ನೋಡುವಾಗ ಇಸಾಕನಿಗೆ ಪ್ರಿಯನಾದಂಥವನು ಯಾರಾಗಿದ್ರು ಅಂತಂದ್ರೆ ಏಸಾವ. ನಾನು ಈಗಾಗಲೇ ಹೇಳಿದೆ, ಬೇಟೆಯ ಮಾಂಸವು ಇಷ್ಟವಾಗಿತ್ತು ಅವನಿಗೆ. ಆದ ಕಾರಣ ಅವನು ತನ್ನ ದೊಡ್ಡ ಮಗನನ್ನ, ಹಿರಿಯ ಮಗನನ್ನ ಪ್ರೀತಿಸ್ತಾ ಇದ್ದ. ಆದ್ರೆ ಇಲ್ಲಿ ನಾವು ರೆಬೆಕ್ಕಳ ವಿಷಯವಾಗಿ ನೋಡುವಾಗ ಆಕೆ ತನ್ನ ಬಳಿಯಲ್ಲಿ ಇರ್ತಕ್ಕಂಥ ಯಾಕೋಬನನ್ನ ಆಕೆ ಪ್ರೀತಿಸ್ತಾ ಇದ್ದಳು ಎಂಬುದಾಗಿ ಅಲ್ಲಿ ನಮಗ ತಿಳಿದು ಬರ್ತದೆ. ಈ ಮಕ್ಕಳ ವಿಷಯವಾಗಿ ನಮಗ ಈ 3 ಡಿಸ್ಟಿಂಕ್ಟ್ ಥಿಂಗ್ಸ್ ನಮಗ ಸ್ಪಷ್ಟವಾಗಿ ಕಂಡು ಬರ್ತವೆ. ಈ ರೀತಿಯಾಗಿ ನಾವು ಈ 3 ಹೋಲಿಕೆಗಳನ್ನ ನೋಡುವಾಗ ಒಂದು ಪಾಠ ನಾವು ಕಲಿತೀವಿ. ಏನಂತಂದ್ರೆ
ಈ ಭೇದ ಭಾವ ಇರಬಾರ್ದು. ಆಲ್ರೆಡಿ ಐ ಹ್ಯಾವ್ ಟೋಲ್ಡ್ ಯು ಒನ್ಸ್. ಆದ್ರೆ ಭೇದ ಭಾವದಿಂದ ಬಹಳಷ್ಟು ದುಷ್ಪರಿಣಾಮಗಳಾಗ್ತವೆ. ನಮ್ಮ ಕುಟುಂಬಗಳಲ್ಲಿ ವಿ ಶುಡ್ ನಾಟ್ ಡಿಫರೆನ್ಶಿಯೇಟ್. ನಾವು ಒಬ್ಬರನ್ನ ಹೆಚ್ಚು ಪ್ರೀತಿಸೋದು, ಮತ್ತೊಬ್ಬರನ್ನ ಕಡಿಮೆ ಪ್ರೀತಿಸುವಂತ ಈ ವಿಚಾರ ನಮ್ಮಲ್ಲಿ ಯಾವಾಗ್ಲೂ ಇರಬಾರ್ದು. ಇಟ್ ಶುಡ್ ನೆವರ್ ಬಿ ಇನ್ ದ ಫ್ಯಾಮಿಲೀಸ್. ಕ್ರಿಶ್ಚಿಯನ್ ಫ್ಯಾಮಿಲೀಸ್ ನಲ್ಲಿ ಇದು ಎಂದಿಗೂ ಇರಬಾರದು ಎಂಬುದಕ್ಕೆ ಇದೊಂದು ಪಾಠ. ತಂದೆ ಹಿರಿಯನನ್ನು ಪ್ರೀತಿಸ್ತಾ ಇದ್ದ, ತಾಯಿ ಕಿರಿಯನನ್ನ ಪ್ರೀತಿಸ್ತಾ ಇದ್ರು. ಇದು ತಪ್ಪು. ಇಬ್ರೂ ಸಮನಾದಂತಹ ರೀತಿಯಲ್ಲಿ ಕಿರಿಯರನ್ನ ಪ್ರೀತಿಸಬೇಕಾದದ್ದು ಅವಶ್ಯವಾಗಿತ್ತು. ಆದ್ರೆ ಇಲ್ಲಿ ಅವರು ಮಾಡ್ತಕ್ಕಂತಹ ಒಂದು ವಿಚಾರ ಅಥವಾ ವಿಷಯ ಅದೇನಾಗಿತ್ತು ಅಂತಂದ್ರೆ ತಪ್ಪಾಗಿತ್ತು ಎಂಬುದಾಗಿ ನಮಗ ಇದರಿಂದ ಕಂಡು ಬರ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಯಾವಾಗಲೂ ಈ ಭೇದ ಭಾವ ಕುಟುಂಬದಲ್ಲಿ ಮಕ್ಕಳ ವಿಷಯವಾಗ್ಲಿ ಅಥವಾ ಬೇರೆ ಯಾರ ವಿಷಯವಾಗ್ಲಿ ಈ ಭೇದ ಭಾವನ ಎಂದಿಗೂ ಇಡಬಾರ್ದು. ಯಾಕಂದ್ರೆ ವಿ ಆರ್ ಆಲ್ ದ ಚಿಲ್ಡ್ರನ್ ಆಫ್ ಗಾಡ್. ನಾವೆಲ್ಲರೂ ಏನಾಗಿದ್ದೇವೆ ಅಂತಂದ್ರೆ ದೇವರ ಮಕ್ಕಳಾಗಿದ್ದೇವೆ. ಆದ ಕಾರಣ ನಮ್ಮಲ್ಲಿ ಭೇದ ಭಾವ ಎಂದಿಗೂ ಇರಬಾರದು. ಹಿರಿಯ ಕಿರಿಯ, ಬಡವ ಬಲ್ಲಿದ, ಕಲಿತವ ಕಲಿದೇ ಇದ್ದವ, ದೊಡ್ಡವ ಸಣ್ಣವ, ಶ್ರೀಮಂತ ಬಡವ, ಇಂಥ ಎಲ್ಲ ವಿಷಯಗಳು ಎಂದಿಗೂ ಇರಬಾರದು ಎಂಬುದನ್ನ ದೇವರ ವಾಕ್ಯದಲ್ಲಿ ಪದೇ ಪದೇ ನಾವು ನೋಡ್ತೇವೆ. ಯಾಕಂದ್ರೆ ಒಂದೇ ಒಂದು ಕಾರಣ ಇದಕ್ಕೆ ಏನಂತಂದ್ರೆ ಎಲ್ಲವೂ ದೇವರಿಗೆ ಸಂಬಂಧಿಸಿದವುಗಳು. ಎಲ್ಲವುಗಳ ಒಡೆಯ ಯಾರಂತಂದ್ರೆ ದೇವರೇ ಆಗಿದ್ದಾನೆ. ಆದ ಕಾರಣ ನಮ್ಮದು ಅನ್ನುವಂಥದ್ದು ಏನೂ ಇಲ್ಲ ಈ ಲೋಕದಲ್ಲಿ. ಕರೆ ಬಂತಂದ್ರೆ ಈಗಲೇ ಬಿಟ್ಟು ಹೋಗ್ಬೇಕು ನಾವು. ಒಂದು ಕ್ಷಣನೂ ನಮಗ್ ದೇವ್ರನ್ನ ಎಕ್ಸ್ಟ್ರಾ ಕೊಡುದಿಲ್ಲ, ನೆನ್ಪಿಟ್ಕೊಳ್ರಿ. ವೆರಿ ಫ್ರಾಕ್ಷನ್ ಆಫ್ ಅ ಸೆಕೆಂಡ್ ವಿ ಹ್ಯಾವ್ ಟು ಲೀವ್ ದಿಸ್ ವರ್ಲ್ಡ್. ಆದ ಕಾರಣ ನನ್ನದು ನಮ್ಮದು ಅನ್ನುವಂಥದ್ದನ್ನು ನಾವು ಯಾವಾಗ್ಲೂ ಬಿಟ್ಟು ಭೇದ ಭಾವದಿಂದ ದೂರ ಇರ್ಬೇಕು. ಎಲ್ಲರನ್ನ ಸಮನಾದ ರೀತಿಯಲ್ಲಿ ನಾವು ಪ್ರೀತಿಸೋರು, ಗೌರವಿಸೋರು, ಮರ್ಯಾದೆ ತೋರಿಸುವಂತವರು ಆಗಿರ್ಬೇಕಾದದ್ದು ಅವಶ್ಯ ಎಂಬುದಾಗಿ ಈ ಭಾಗದ ಈ ದಂಪತಿಗಳ ಜೀವನದಿಂದ ಅಥವಾ ಈ ಕುಟುಂಬದ ಜೀವನದಿಂದ ನಾವು ಕಂಡುಕೊಳ್ತೇವೆ. ಯಾರು ಹಿರಿಯರಾಗಬೇಕು, ಯಾರು ಕಿರಿಯರಾಗಬೇಕು, ದಟ್ ಈಸ್ ದ ಪ್ರಿರಾಗೇಟಿವ್ ಆಫ್ ಗಾಡ್. ಅದು ದೇವರಿಗೆ ಸಂಬಂಧಿಸಿದ್ದು. ದೇವರು ಯಾರನ್ನ ದೊಡ್ಡವ್ರನ್ನಾಗಿ ಮಾಡ್ಬೇಕು ಅಥವಾ ಯಾರನ್ನ ಕಿರಿಯರನ್ನಾಗಿ ಮಾಡ್ಬೇಕು ಅನ್ನೋಂಥದ್ದು ದೇವ್ರಿಗೆ ಬಿಟ್ಕೊಡ್ತದ್ದು. ನಾವು ಇಲ್ಲಿ ನೋಡ್ತೇವೆ ಏನಂತ ಹೇಳಿ, ಹಿರಿಯನಾಗಿ ಹುಟ್ಟಿ ಬಂದಂತ ಏಸಾವನು ವಯಸ್ಸಿನಲ್ಲಿ ಹಿರಿಯನಿದ್ರು ಕೂಡ ಯಾಕೋಬನಿಗೆ ದೇವರು ಹಿರಿತನವನ್ನ ಕೊಟ್ಟದ್ದು ನಮಗ ಮುಂದಿನ ಭಾಗದಲ್ಲಿ ಕಂಡು ಬರ್ತದೆ. ಅದೇ ರೀತಿಯಾಗಿ ನಮಗ ಹಿಂದಿನ ಒಂದು ಜನರೇಷನ್ ದಲ್ಲಿ ಅಥವಾ ಅಬ್ರಾಮನ ಜೀವನದಲ್ಲಿ ನಾವು ಇಸ್ಸಾಕ ಮತ್ತು ಏಸಾವನ ವಿಷಯವಾಗಿ ನೋಡುವಾಗ ಇಷ್ಮಾಯಿಲ್ನ ವಿಷಯವಾಗಿ ನೋಡುವಾಗ ದೇವರು ಇಷ್ಮಾಯಿಲ್ ದೊಡ್ಡವನಾಗಿದ್ರು ಕೂಡ ಅವನನ್ನು ಆರಿಸ್ಕೊಳ್ಳಿಲ್ಲ. ತನ್ನ ವಾಗ್ದಾನಕ್ಕಾಗಿ, ತನ್ನ ಒಂದು ಒಡಂಬಡಿಕೆಗಾಗಿ ಅವನನ್ನು ಆರಿಸ್ಕೊಳ್ಳಿಲ್ಲ. ಆದ್ರೆ ಆ ಆಯ್ಕೆ ಯಾರ್ದಾಗಿತ್ತು ದೇವರದ ಅಂತಂದ್ರೆ ಇಸಾಕನ ಆಯ್ಕೆ ಆಗಿತ್ತು. ಇಲ್ಲಿ ಏಸಾವನು ದೊಡ್ಡವನಿದ್ರು ಕೂಡ ದೇವರು ಆಯ್ಕೆ ಮಾಡಿದ್ದು ತನ್ನ ಒಡಂಬಡಿಕೆಗೋಸ್ಕರವಾಗಿ ಯಾರನ್ನಂತಂದ್ರೆ ಯಾಕೋಬನನ್ನ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ದಟ್ ಈಸ್ ಅಪ್ ಟು ಗಾಡ್. ಯಾಕಂದ್ರೆ ದೇವರು ಏನಾಗಿದ್ದಾನಂತಂದ್ರೆ ಆತನು ಅಗಮ್ಯನಾಗಿದ್ದಾನೆ, ಅದ್ಭುತನಾಗಿದ್ದಾನೆ, ಆತನ ಜ್ಞಾನಿಯಾಗಿದ್ದಾನೆ, ಸರ್ವಶಕ್ತ, ಸರ್ವಜ್ಞ, ಸರ್ವವ್ಯಾಪಿ ಎಂಬುದಾಗಿ ನಾವು ಕರೀತೇವಲ್ಲ, ಓಮ್ನಿ ಪೊಟೆಂಟ್, ಓಮ್ನಿ ಪ್ರೆಸೆಂಟ್, ಓಮ್ನಿಶಿಯಂಟ್ ಎಂಬುದಾಗಿ. ಆದ ಕಾರಣ ಅವನ ವಿಷಯವಾಗಿ ನಾವು ಏನು ಮಾತಾಡ್ಲಿಕ್ಕೆ ಬರುದಿಲ್ಲ. ದೇವರೇ ನೀನು ಯಾಕೆ ಹೀಗೆ ಮಾಡಿದೆ ಅಂತ ಕೇಳಲಿಕ್ಕೆ ನಮಗ ಬರುದಿಲ್ಲ, ಅದನ್ನ ಕೇಳಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಆತನು ಹಿ ಇಸ್ ಸಚ್ ಎ ಗ್ರೇಟ್ ಗಾಡ್. ಆತನ ಹೇಳ್ತಾನೆ ಯೆಶಾಯನ ಪ್ರವಾದನೆ ಗ್ರಂಥದಲ್ಲಿ 55ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ ವಚನದಲ್ಲಿ, ನನ್ನ ಆಲೋಚನೆಗಳು ನಿಮ್ಮ ಆಲೋಚನೆಗಳಲ್ಲ, ನನ್ನ ಮಾತುಗಳು ನಿಮ್ಮ ಮಾತುಗಳಲ್ಲ, ಅವು ಆಕಾಶ ಭೂಮಿಗೆ ಎಷ್ಟು ಅಂತರವು ಅಷ್ಟು ಅಂತರವುಳ್ಳವಾಗಿವೆ ಎಂಬುದಾಗಿ ಜೀವನಂತಹ ದೇವರೇ ಹೇಳ್ತಾನೆ ಯೆಶಾಯನ ಪ್ರವಾದನೆ 55ನೇ ಅಧ್ಯಾಯದಲ್ಲಿ. ಆದ ಕಾರಣ ನಾವು ಆತನ ಬಗ್ಗೆ ಹೆಚ್ಚು ಇದನ್ನ ಮಾಡೋದು ಅವಶ್ಯ ಇಲ್ಲ. ವಿ ಹ್ಯಾವ್ ಟು ಡೂ ಅವರ್ ಪಾರ್ಟ್. ನಮಗ ದೇವ್ರೇನ್ ಹೇಳ್ತಾನೆ ಅದನ್ನೇ ನಾವು ಮಾಡ್ಬೇಕು ಹೊರತು ನಾವು ಬೇರೆದನ್ನ ಮಾಡ್ಲಿಕ್ಕೆ ಹೋಗ್ಬಾರ್ದು ಎಂಬುದನ್ನ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಹೀಗಿರುವಾಗ ಐ ಥಿಂಕ್ ಇವತ್ತು ನಾವು ಇದನ್ನ ಮುಗಿಸ್ಲಿಕ್ಕೆ ಆಗ್ಲಿಕ್ಕಿಲ್ಲ. ಯಾಕಂದ್ರೆ ಇನ್ನೂ ನಾವು ಮೇನ್ ಪಾಠ ಬರ್ಬೇಕಾಗಿತ್ತು, ಅದ್ರ ಕಡೆ ಇನ್ನೂ ಬಂದಿಲ್ಲ. ಅದ್ ಕಾರಣ ಈಗ ಸ್ವಲ್ಪ ಹೇಳಿ ನಾನು ಮುಗಿಸ್ತೇನೆ. ನೆಕ್ಸ್ಟ್ ವೀಕ್ ಐ ಥಿಂಕ್ ಬೆಟರ್ ವಿಲ್ ಕಂಟಿನ್ಯೂ ಬಿಕಾಸ್ ದ ಟೈಮ್ ಇಸ್ ಆಲ್ರೆಡಿ ಅಪ್. ಆದ ಕಾರಣ ಇಲ್ಲಿ ನಾವು ಏನ್ ನೋಡಿದ್ದೀವಿ ಅಂತಂದ್ರೆ, ಯಾರು ದೊಡ್ಡವರು ಯಾರು ಸಣ್ಣವರು ಆಯ್ಕೆ ದೇವ್ರಿಗೆ ಬಿಟ್ಕೊಟ್ಟದ್ದು. ಅದನ್ನ ನಮ್ಮ ಕೈಯಲ್ಲಿ ನಾವು ತೆಗೆದುಕೊಳ್ಳೋದು ಬೇಡ. ಆದ್ರೆ ನಾವು ಏನ್ ಮಾಡ್ಬೇಕು ಅಂತಂದ್ರೆ, ನಾವು ನಮಗೆ ಕೊಟ್ಟಂತ ಒಂದು
ಫ್ರೇಮ್ ವರ್ಕ್ ದಲ್ಲಿ ಅಥವಾ ನಮಗೆ ಕೊಟ್ಟಂತ ಮೇರೆಯಲ್ಲಿ ನಾವು ಯಾವಾಗಲೂ ಭೇದ ಭಾವ ಮಾಡುವವರಾಗಿರದೆ ಸಮಭಾವದಿಂದ ಸಮ ರೀತಿಯಲ್ಲಿ ಎಲ್ಲವುಗಳನ್ನ ನಾವು ಮಾಡಿಕೊಂಡು ಹೋಗಿರಬೇಕಾದದ್ದು ಬಹಳ ಅವಶ್ಯ. ದೇವರು ಏನಾಗಿದ್ದಾನೆ ಅಂದ್ರೆ ಸಾರ್ವಭೌಮನಾದ ಕಾರಣ ಆತನ ಆಯ್ಕೆ ಅದು ಯಾವಾಗಲೂ ಒಳ್ಳೆಯದಾಗಿರ್ತದೆ. ಆತನ ದೈವಿಕ ಜ್ಞಾನ, 3 things we can think about God. ದೇವರ ಬಗ್ಗೆ ನಾವು ವಿಚಾರ ಮಾಡಬಹುದು. ಯಾಕಂದ್ರೆ ದೇವರು ಆಯ್ಕೆ ಮಾಡಿದ್ದು ಹೇಗೆ ಅದು ಸರಿ ಅಂತ ಹೇಳಿ ನಿಮಗೆ ಒಂದು ಪ್ರಶ್ನೆ ಇದ್ರೆ ಅದಕ್ಕೆ ಆತನ 3 ವಿಷಯಗಳನ್ನ ನಾವು ಯಾವಾಗಲೂ ನೆನಪಿಟ್ಕೊಳ್ಳೋಣ. ದೈವಿಕವಾದಂತಹ ಜ್ಞಾನ ದೇವರಲ್ಲಿ ಇದೆ. ದೇವರು ಪ್ರೀತಿ ಸ್ವರೂಪನಾಗಿದ್ದಾನೆ. ಅದೇ ರೀತಿಯಾಗಿ ದೇವರಲ್ಲಿ ಯಾವಾಗಲೂ ಒಳ್ಳೆತನ ಇದೆ. ಗುಡ್ನೆಸ್ ಆಫ್ ಗಾಡ್, ಲವ್ ಆಫ್ ಗಾಡ್, ದ ಡಿವೈನ್ ವಿಸ್ಡಮ್ ಆಫ್ ಗಾಡ್. These are the 3 things that we can always remember about God. ದೇವರ ದೈವಿಕ ಜ್ಞಾನ, ದೇವರ ಅದ್ಭುತವಾದಂತಹ ಪ್ರೀತಿ, ಅಷ್ಟೇ ಅಲ್ಲದೆ ದೇವರ ಒಳ್ಳೆಯತನ, ಅಗಮ್ಯವಾದಂತಹ ಒಳ್ಳೆಯತನ, ಇವುಗಳು ಆತನ ನಿಲ್ಲುವ ಕಾರಣ ಆತನ ಏನ್ ಮಾಡ್ತಾನೆ ಸರಿಯೇನೆ ಮಾಡ್ತಾನೆ. ಆತನ ಮಾಡಿದಂತಹ ಆಯ್ಕೆ ಅದು ಯಾವಾಗಲೂ ಒಳ್ಳೆಯದಾಗಿರ್ತದೆ, ಸರಿಯಾಗಿರ್ತದೆ ಎಂಬುದನ್ನ ನಾವು ಖಂಡಿತವಾಗಿ ನಮ್ಮ ಜೀವನದಲ್ಲಿ ತಿಳ್ಕೊಂಡಿರೋಣ. ಹೀಗಿರುವಾಗ ನಾವು ಮುಂದೆ ನಾವು ನೋಡುವಾಗ ಅಲ್ಲಿ ಏನ್ ಕಾಣ್ತೀವಿ ಅಂತಂದ್ರೆ ಸತ್ಯವೇದದಲ್ಲಿ ಶರೀರ ಭಾವ ಅಂತಂದ್ರೆ ಆಶಾಪಾಶಗಳು ಅಥವಾ ವಿಷಯಾಸಕ್ತಿ ಇವುಗಳು ನಮಗ ಕಂಡು ಬರ್ತವೆ. ಶರೀರ ಭಾವದ ಕರ್ಮಗಳು ಯಾವ ಅಂತ ಹೇಳಿ ನಾವು ಗಲಾತ್ಯದವರ ಪತ್ರದಲ್ಲಿ ನೋಡ್ತೇವೆ. ಅದನ್ನ ನೆಕ್ಸ್ಟ್ ಟೈಮ್ ನೋಡೋಣ. ಅವು ಏನಾಗಿವೆ ಅಂತಂದ್ರೆ ಶರೀರ ಭಾವದಿಂದ ಕೂಡಿದಂತಹ ವಿಷಯ. ಶರೀರ ಏನು ಬಯಸ್ತದೆ ಅದನ್ನ ಮಾಡ್ತದೆ, ಆತ್ಮ ಬಯಸಿದ್ದಲ್ಲ. ಆತ್ಮೀಯ ವಿಷಯಗಳೇನಾಗಿವೆ ಅಂತಂದ್ರೆ ನಮ್ಮ ಆತ್ಮ ಏನ್ ಬಯಸ್ತದೆ ಅದನ್ನ ನಾವು ಮಾಡುವಂತವ್ರಾಗಿರ್ತೀವಿ. ಸೊ ದೀಸ್ ಆರ್ ದ 2 distinctly different things. ಇವುಗಳನ್ನ ನಾವು ತಿಳ್ಕೊಂಡಿರ್ಬೇಕು. ಲೆಟ್ಸ್ ನಾಟ್ ಗೆಟ್ ಕನ್ಫ್ಯೂಸ್ಡ್ ಅಬೌಟ್ ದೀಸ್ ಥಿಂಗ್ಸ್. ಶರೀರ ಭಾವ ನಮಗ ಏನ್ ತಿಳಿಸ್ತದೆ ಅದನ್ನ ನಾವು ಮಾಡುವಾಗ ಶರೀರ ಭಾವದ ಕರ್ಮಗಳನ್ನು ಮಾಡ್ತೀವಿ. ಯಾವಾಗ ನಾವು ಪವಿತ್ರಾತ್ಮನಿಗೆ ವಿಧೇಯರಾಗಿ ಜೀವಿಸ್ತೇವೆ, ಅಧೀನರಾಗಿ ಬಾಳ್ತೇವೆ, ಅವಾಗ ಪವಿತ್ರಾತ್ಮನ ಫಲಗಳನ್ನೇ ನಾವು ಫಲಿಸ್ತೇವೆ, ಪವಿತ್ರಾತ್ಮನ ಶಕ್ತಿಯನ್ನೇ ನಾವು ಅನುಭವಿಸ್ತೇವೆ ಎಂಬುದು ನಮಗೆ ನಮ್ಮ ಮುಂದೆ ಯಾವಾಗಲೂ ಇರ್ಲಿ. ಆದ ಕಾರಣ ಇದನ್ನೇ ನಾವು ಉದ್ದೇಶಿಸಿ ನಾವು ನೋಡ್ಬೇಕು. ಏನು ದೇವರು ನಮಗೆ ಏನ್ ಕೊಟ್ಟಿದ್ದಾನೆ ಅದನ್ನ ನಾವು ಕಾಯ್ಕೊಳ್ಬೇಕು, ಅದನ್ನ ಕಳ್ಕೊಳ್ಬಾರದು ಎಂಬುದನ್ನ ನಾವು ಮುಂದಿನ ವಾರದಲ್ಲಿ ಅದನ್ನ ನಾವು ನೋಡೋಣ. ಆದ ಕಾರಣ ನಾವು ಏನು ಮಾಡ್ಬೇಕು ಅಂತಂದ್ರೆ ಈ ಶರೀರ ಭಾವ ಬಹಳ ಎಚ್ಚರವಾಗಿರ್ಬೇಕು. ಅವು ಆಶಾಪಾಶಗಳ ಬಗ್ಗೆ ಬಹಳ ಎಚ್ಚರವಾಗಿರ್ಬೇಕು. ವಿಷಯಾಸಕ್ತಿಗಳ ಬಗ್ಗೆ ನಾವು ಬಹಳ ಎಚ್ಚರವಾಗಿರ್ಬೇಕಾದದ್ದು ಬಹಳ ಅವಶ್ಯ. ಅವು ನಮಗ ಗೊತ್ತಾಗದಂತ ರೀತಿಯಲ್ಲಿ ಬಂದ್ಬಿಡ್ತವೆ, ಅವು ನಮಗೆ ತಿಳಿಯದೆ ಬಂದ್ಬಿಟ್ಟಿರ್ತವೆ. ಆದ ಕಾರಣ ಅವುಗಳನ್ನ ಯಾವಾಗ್ಲೂ ಎಚ್ಚರವಾಗಿ ಇರಬೇಕಾದದ್ದು ಅವಶ್ಯ. ಆದ ಕಾರಣ ಯೇಸು ಸ್ವಾಮಿಯವರು ಸಹ ಮೇಲ್ಮೇಲೆ ಹೇಳ್ತಾ ಇದ್ರಿ, ಎಚ್ಚರವಾಗಿದ್ದು ಪ್ರಾರ್ಥಿಸ್ರಿ, ಎಡೆಬಿಡದೆ ಪ್ರಾರ್ಥಿಸ್ರಿ, ಎಚ್ಚರವಾಗಿರ್ರಿ. ಯಾವ ಗಳಿಗೆಯಲ್ಲಿ ಏನಾಗ್ತದೆ ಅಂತ ಗೊತ್ತಿಲ್ಲ, ಆದ ಕಾರಣ ನೀವು ಎಚ್ಚರವಾಗಿರ್ರಿ ಎಂಬುದಾಗಿ ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಪದೇ ಪದೇ ಹೇಳ್ತಾ ಇದ್ರು ಎಂಬುದನ್ನ ನಾವು ನೆನಪಿಸ್ಕೊಳ್ಬಹುದು. ಆದ ಕಾರಣ ನಾವೇನು ಯಾವಾಗ್ಲೂ ಮಾಡ್ಬೇಕು ಅಂತಂದ್ರೆ ನಾವು ಯಾವಾಗಲೂ ಶರೀರ ಭಾವದಿಂದ ದೂರವಾಗಿರ್ಬೇಕು, ಆತ್ಮನ ಭಾವದಿಂದ ಯಾವಾಗಲೂ ಕೂಡಿದವರಾಗಿರ್ಬೇಕು ಎಂಬುದನ್ನ ಈ ಕೆಲವು ವಿಷಯಗಳಿಂದ, ಈ ಕೆಲವು ವ್ಯಕ್ತಿಗಳ ಜೀವನದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಂಡಿದ್ದೇವೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾನು ಎನ್ನುವಂಥದ್ರಿಂದ ನಾವು ಯಾವಾಗಲೂ ದೂರವಾಗಿರಬೇಕಾದದ್ದು ಬಹಳ ಅವಶ್ಯ. ಯಾವಾಗಲೂ ಅದು ದೇವರಿಂದ ನಮಗೆ ಸಿಕ್ಕದ್ದು, ದೇವರು ನಮಗೆ ಕೊಟ್ಟಿದ್ದು, ದೇವರು ಅದನ್ನ ದೇವರ ಮಹಿಮೆಗಾಗಿ ನಾವು ಉಪಯೋಗಿಸ್ಕೊಳ್ಬೇಕು ಎಂಬಂತಹ ವಿಚಾರವೇ ನಮ್ಮ ಮುಂದೆ ಇರಬೇಕು ಹೊರತು ನನ್ನದು ಎನ್ನುವಂತಹ ವಿಚಾರ, ಶರೀರ ಭಾವದ ಕರ್ಮಗಳಿಂದ ನಾವು ಯಾವಾಗ್ಲೂ ದೂರವಾಗಿರಬೇಕಾದದ್ದನ್ನ ನಾವು ತಿಳ್ಕೊಂಡಿರೋಣ. ಹೀಗೆ ಎಲ್ಲಾ ವಿಷಯಗಳನ್ನ ನಾವು ನೋಡಿದ್ದೇವೆ. ನಾವು ಎಷ್ಟೋ ಪಾಠಗಳನ್ನ ಇಲ್ಲಿ ಕಂಡುಕೊಂಡಿದ್ದೇವೆ ಮತ್ತು ಮದುವೆ ಜೀವನದ ಬಗ್ಗೆ ಮುಖ್ಯವಾದಂತಹ ಪಾಠವನ್ನು ಸಹ ನಾವು ನೋಡಿದ್ದೇವೆ. ಹಳೆ ಒಡಂಬಡಿಕೆಯ ಆರಂಭದ ಕುಟುಂಬಗಳಲ್ಲಿ ಎಷ್ಟು ಒಂದು ಮಾಧುರ್ಯ ಇತ್ತು, ಗಾಂಭೀರ್ಯ ಇತ್ತು ಮತ್ತು ಪವಿತ್ರತೆ ಇತ್ತು ಎಂಬುದನ್ನ ನೋಡುವಾಗ ದೇವರ ವಿಷಯಗಳು ಎಷ್ಟು ಅದ್ಭುತವಾಗಿವೆ. ದೇವರು ನಮಗೆ ಎಲ್ಲಾ ವಿಷಯಗಳ ಬಗ್ಗೆ ತನ್ನ ವಾಕ್ಯದಲ್ಲಿ ವಿವರಣೆಯನ್ನ ಕೊಟ್ಟಿದ್ದಾನೆ ಎಂಬುದನ್ನ ನಾವು ನೋಡುವಾಗ ನಮಗೆ ಎಷ್ಟು ಒಂದು
ಆಶೀರ್ವಾದ ನಮಗ ಆತನ ವಾಕ್ಯದಲ್ಲಿ ಇಡಲ್ಪಟ್ಟಿದೆ. ಆದ ಕಾರಣ ದೇವರ ವಾಕ್ಯವನ್ನು ಹೆಚ್ಚಾದ ರೀತಿಯಲ್ಲಿ ನಾವು ಓದಿ, ಧ್ಯಾನಿಸಿ, ತಿಳಿದು ಅವುಗಳ ಪ್ರಕಾರ ನಡೆಯುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯವನ್ನು ನಮಗೆ ದಯಪಾಲಿಸಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ.